Excuse me, ladies and gentlemen. Ready? Indian session start ಆಗುತ್ತೆ. Please settle down quickly. Start. Welcome everyone. So first time producer, first time director, and I'm a first time anchor. One more. ಯಾಕೆ ನಗ್ತಿದ್ದೀರಾ ಪಾಪ It's okay, Ratan. Don't worry. ಆರಾಮ್ಸೆ Yeah. ಪಕ್ಕ ಅಲ್ವಾ? Yes. ಸ್ಟಾರ್ಟ್. Welcome everyone. So first time producer, first time director, ವೆಲ್ಕಮ್ ಥ್ಯಾಂಕ್ ಯು. and I'm a first time anchor. Director or producer ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದೀರಾ. ನನಗೆ ಆನ್ಸರ್ ರೆಡಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಆಕ್ಟರ್ಸ್ಗೆ ಕಾಮೆಂಟ್ ಮಾಡ್ತೀರಾ? ಆಕ್ಚುಲಿ ಅವ್ರ ಫಿಲ್ಮ್ ಬಂದಾಗ ನಮಗೂ ಟೆನ್ಷನ್ ಆಯ್ತು. ಅಯ್ಯೋ ಕೋಪ ಬರ್ತಿದೆಯಪ್ಪ, ತುಂಬಾ ಕೋಪ ಬರ್ತಿದೆ. ಬೆಳಿಗ್ಗೆ 7 ಗಂಟೆ ಆಗ್ತಿದ್ದಂಗೆ ಟೀ ಕಾಫಿ ಸ್ನ್ಯಾಕ್ಸ್ ಬರ್ತಿತ್ತು, ಮತ್ತೆ ಮಧ್ಯಾಹ್ನ ಕರೆಕ್ಟಾಗಿ 1 ಗಂಟೆಗೆ ಮತ್ತೆ ಲಂಚ್, ರಾತ್ರಿ 8 ಗಂಟೆ ಹೊಡಿತಿದ್ದಂಗೆ ಒನ್ ಮೋರ್ ಸ್ನ್ಯಾಕ್ಸ್. Stop it, Vicky. Why? It's interesting. No, Vicky. Start properly. Okay. ವೆಲ್ಕಮ್ ಎವ್ರಿವನ್. ಸೊ ಫಸ್ಟ್ ಟೈಮ್ ಪ್ರೊಡ್ಯೂಸರ್, ಫಸ್ಟ್ ಟೈಮ್ ಡೈರೆಕ್ಟರ್, ಆ್ಯಂಡ್ ನಮ್ಮ ಫಸ್ಟ್ ಟೈಮ್ ಆ್ಯಂಕರ್. ನಮ್ಮ ಬಿಗ್ ಲಿಟಲ್ನ ಫಸ್ಟ್ ಕಾಂಟೆಂಟ್ ಇದು. ಸೊ ಯೂಟ್ಯೂಬಲ್ಲಿ ಯಾರಾದರೂ ಫಸ್ಟ್ ಕಾಮೆಂಟ್ ಅಂತ ಕಾಮೆಂಟ್ ಮಾಡಿಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಸೊ ವೆಲ್ಕಮ್ ಟು ಯು ಆಲ್. ವೆಲ್ಕಮ್, ಥ್ಯಾಂಕ್ ಯು. Thank you. ಸೊ ಫಸ್ಟ್ ಟೈಮ್ ಅಂದ ತಕ್ಷಣ ನೆನಪಾಯಿತು, ನೀವು ಯೂಶ್ವಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ಯಾವ್ದಾದ್ರು ಆ್ಯಕ್ಟರ್ಸ್ಗೆ ಕಾಮೆಂಟ್ ಮಾಡ್ತೀರಾ? No, I don't usually comment. And ನಾನು ಆ್ಯಕ್ಚುಲಿ ಯಾವ ಪೋಸ್ಟ್ನು ಲೈಕು ಮಾಡಲ್ಲ, ಬಿಕಾಸ್ ಇಫ್ ಐ ಲೈಕ್ ಸಮ್ ರೀಲ್ಸ್ ಆ್ಯಂಡ್ ಆಲ್ ದೆನ್ ಎವ್ರಿ ಒನ್ ವಿಲ್ ಫೈಂಡ್ ಔಟ್ ವಾಟ್ ಐವ್ ಲೈಕ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ ಬೇರೆ ಅಕೌಂಟಿಂದ ಸೂಪರ್ ಆ್ಯಕ್ಟಿಂಗ್, ಸೂಪರ್ ಡೈರೆಕ್ಷನ್ ಅಂತ ನಾನೇ ಕಮೆಂಟ್ ಹಾಕ್ಕೊಂಡಿದ್ದೆ. ಸೆಲ್ಫ್ ಕಮೆಂಟ್. ನೈಸ್. ಒಂದು ವಾರದಿಂದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಸೊ ಹೌ ಈಸ್ ಇಟ್ ಗೋಯಿಂಗ್ ಗುಡ್. ಆ್ಯಕ್ಚುಲಿ ತುಂಬ ಟಫ್ ಆಗ್ತಿತ್ತು ಪ್ರಮೋಷನ್ಸ್ ಅಂದಾಗ. ಸಿನ್ಸ್ ವಿ ಹ್ಯಾವ್ ಬಿಗ್ ಲಿಟಲ್ ವಿತ್ ಅಸ್, ಮೇಡ್ ಇಟ್ ವೆರಿ ಈಸಿ ಫಾರ್ ಅಸ್. ಥ್ಯಾಂಕ್ ಯು ರತನ್. ಥ್ಯಾಂಕ್ ಯು ರತನ್. ಥ್ಯಾಂಕ್ ಯು. ಸೊ ಆ್ಯಂಡ್ ಓಕೆ, ವಾಟ್ ಆರ್ ದೋಸ್ 3 ಕ್ವೆಶನ್ಸ್ ನಿಮಗೆ ಕೇಳಿ ಸಖತ್ತಾಗಿ ಬೋರ್ ಆಗಿಬಿಟ್ಟಿದೆ, ಈ ಕ್ವೆಶನ್ಸ್ ಕೇಳಲೇಬಾರ್ದು? ಐ ಡೋಂಟ್ ನೋ 3, ಬಟ್ ಒನ್ ಮೇನ್ ಕ್ವೆಶ್ಚನ್ ಇಸ್, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಹೆಂಗೆ ಕತೆ ಒಪ್ಸಿದ್ರಿ ನೀವು? ನಿವೇದಿತಾ ಅವ್ರನ್ನ ಹೆಂಗೆ ಅಪ್ರೋಚ್ ಆದ್ರಿ ಫಾರ್ ದ ಫಸ್ಟ್ ಫಿಲಿಮ್? ಆ್ಯಂಡ್ ದ ಮೇಜರ್ ಕ್ವಶನ್ ಸಿಕ್ಕಿದ್ದು ನನಗೆ, ಹೂ ಆರ್ ಯು ಅಂತ. ಫಸ್ಟ್ ಕ್ವಶನ್, ಯಾರು ನೀನು, ಪ್ಲೀಸ್ ಇಂಟ್ರೊಡ್ಯೂಸ್ ಅಬೌಟ್ ಯುವರ್ ಸೆಲ್ಫ್. ದಟ್ಸ್ ದ ಫಸ್ಟ್, ಲೈಕ್ ಟಾಪ್ 3. ಈ ಒಂದು ಕ್ವೆಶನ್ನ ನಾನು ಕಾಯ್ತಾ ಇದ್ದೆ ಇಂಟರ್ವ್ಯೂಲ್ ಕೇಳೋಕ್ಕೆ, ಬಟ್ ಇನ್ನೂ ಕೇಳಿಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ವೆಶನ್ ಯಾವುದು ನೀವು ಕಾಯ್ತಾ ಇದ್ದೀರಾ, ಆ್ಯಂಡ್ ಅಥವಾ ಕೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಅನ್ಸೋದು? ಆ್ಯಕ್ಚುಲಿ ಮೇಜರ್ ಎಲ್ಲ ಕ್ವಶನ್ಸು ಕೇಳಿದ್ದಾರೆ. ಯಾ. ಸೊ ಫಸ್ಟ್ ಆಫ್ ಆಲ್, ಯು ಆರ್ ಪ್ಲೇಯಿಂಗ್ ಎ ಜೆನ್ಸಿ ಇನ್ ದ ಫಿಲ್ಮ್. ಇನ್ ಕನ್ನಡ ನಾವು ಯೂಶಲಿ ನೋಡುವಾಗ ಜೆನ್ಸಿ ಕ್ಯಾರೆಕ್ಟರ್ಸ್ನ ನಾವು ಹೆಚ್ಚು ನೋಡಿಲ್ಲ ಆನ್ ಸ್ಕ್ರೀನ್. ಈ ಸಿನಿಮಾದಲ್ಲಿ ಆ್ಯಂಡ್ ಇನ್ ಇಂಡಿಯನ್ ಸಿನಿಮಾ ಇನ್ ಜನರಲ್ ಆ್ಯಂಡ್ ಕನ್ನಡದಲ್ಲಿ, ಸೊ ಓವರ್ ದ ಟಾಪ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಆಲ್ಫಾ ಮೇಲ್ಸ್ ಆ್ಯಂಡ್ ಆಲ್ಸೋ ಲಾರ್ಜ್ ದ್ಯಾನ್ ಲೈಫ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಾ ಇದ್ದಾರೆ ಎಲ್ಲರೂ ಮೋಸ್ಟ್ ಆಫ್ ದ ಟೈಮ್. ನಾವು ರೈಟ್ ನಾವು ಜೆನ್ಸಿ ಕ್ಯಾರೆಕ್ಟರ್, ಈ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಬರೋಕ್ಕೆ ಏನು ರೀಸನ್ ಆಗಿತ್ತು, ಆ್ಯಂಡ್ ವಾಟ್ ಮೇಡ್ ಯು ರೈಟ್ ಅ ಕ್ಯಾರೆಕ್ಟರ್ ಲೈಕ್ ವಿಕ್ಕಿ? ಬೇಸಿಕಲಿ ಜೆನ್ಜಿ ಅಂದರೆ ಮೋರ್ ಆಫ್ ದೇ ಟಾಕ್ ಅಬೌಟ್ ದೇ ಸೋಷಿಯಲ್ ಮೀಡಿಯಾ, ತುಂಬ ಸೋಷಿಯಲ್ ಮೀಡಿಯಲ್ಲಿ ಇರ್ತಾರೆ, ಆ್ಯಂಡ್ ಅಬೌಟ್ ದೇ ರಿಲೇಷನ್ಶಿಪ್, ಡೇಟಿಂಗ್ ಲೈಫ್ ಎಲ್ಲ. ಬಟ್ ಐ ಫೀಲ್ ಜೆನ್ಜಿ ಪೀಪಲ್ ಆರ್ ಲೈಕ್ ದೇ ಆರ್ ಮೋರ್ ವೆರಿ ಸೆನ್ಸಿಟಿವ್ ಪೀಪಲ್. ದೇ ಗಿವ್ ಇಂಪಾರ್ಟೆನ್ಸ್ ಫಾರ್ ದೇರ್ ಎಮೋಷನ್ಸ್ ಮೋರ್ ದೆನ್ ಎನಿಥಿಂಗ್. ಸೊ ಅವ್ರಿಗೆ ನಗು ಬಂದರೆ ದೇ ಹ್ಯಾವ್ ಟು ಶೇರ್ ಇಟ್, ಆ್ಯಂಡ್ ಅಳು ಬಂದರೆ ದೇ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್ ಕಂಪ್ಲೀಟ್ಲಿ. ಸೊ ನಾವು ಮೋರ್ ಆನ್ ದ, ನಾವು ನೋಡಿದ್ವಿ ದ ಡೇಟಿಂಗ್ ಪಾರ್ಟ್ ಆ್ಯಂಡ್ ದ ಸೋಷಿಯಲ್ ಮೀಡಿಯಾ ಪಾರ್ಟ್ ಅಬೌಟ್ ದ ಪ್ರೆಸೆಂಟ್ ಕಿಡ್ಸ್. So I wanted to show the emotional side of them and what they go through, what is like how they try to handle depression or the loneliness. And ಅದನ್ನೆಲ್ಲ ಸಿನಿಮಾಲಿ ತುಂಬ ಸೀರಿಯಸ್ ಆಗಲ್ದಿರ ಅಂಡರ್ಲೈನಲ್ಲಿ ವಿ ಕೀಪ್ ಆಲ್ ದ ಎಮೋಷನ್ಸ್, ಬಟ್ ಫಾರ್ ದ ಆಡಿಯನ್ಸ್ ತುಂಬ ಎಂಟರ್ಟೈನಿಂಗ್ ವೇ ಆಗಿ ವಿ ಹ್ಯಾವ್ ಪ್ರೊಜೆಕ್ಟೆಡ್ ಇಟ್. Because it's more relatable, I'm It's sure. more relatable for the youngsters and the parents also now, because ನಮ್ಮ ತಂದೆ ತಾಯಿ ನಮ್ಮನ್ನು ನೋಡ್ತಿರೋ ವೇ ವಾಸ್ ವೆರಿ ಡಿಫ್ರೆಂಟ್. ಈಗಿರೋ ಪೇರೆಂಟ್ಸ್ ಅವ್ರ ಮಕ್ಕಳು ನೋಡ್ತಿರೋ ವೇ ಇಸ್ ಡಿಫ್ರೆಂಟ್. ಆ್ಯಂಡ್ parents love towards their kids or the relatives, their mindsets. ನನಗೆ ಆ ಏರಿಯಾನ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತು, ಆ್ಯಂಡ್ ದಟ್ಸ್ ವೈ ಐ ರೋಟ್ ವಿಕ್ಕಿ ಕ್ಯಾರೆಕ್ಟರ್. ಆ್ಯಂಡ್ ವಿಕ್ಕಿ ಕ್ಯಾರೆಕ್ಟರ್ ಈಸ್ ಮೋರ್ ರಿಲೇಟಬಲ್. ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ವಿಕ್ಕಿ ಇರ್ತಾನೆ, ಆರ್ ಲೈಫಲ್ಲಿ ಒನ್ ಟೈಮಲ್ಲಾದರೂ ಅವರು ವಿಕ್ಕಿ ವಾಟ್ ಈಸ್ ಗೋಯಿಂಗ್ ಥ್ರೂ ಇನ್ ದ ಫಿಲ್ಮ್ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಆ್ಯಂಡ್ ನಿಮ್ಮ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಈ ಸಿನಿಮಾನ ನಿಮ್ಮ ಆ್ಯಂಡ್ ಶಿವಣ್ಣ ಅವರು ಈ ಒಂದು ಫಿಲ್ಮಲ್ಲಿ ಒಂದು ಸ್ಪೆಷಲ್ ರೋಲ್ ಮಾಡಿದ್ದಾರೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ನಿಮ್ಮ ತಂದೆಗೆ ಈ ಸಿನಿಮಾನ ಪಿಚ್ ಮಾಡೋದು ಹೇಗಿತ್ತು? ವೆರಿ ನರ್ವಸ್? No, not nervous. We were a little doubtful because it's a character of a pizza boy, a pizza delivery boy, and it was a very small, very cute appearance. But he liked it. It is an important, we needed an important face for the role. So
he liked it. So we had few options that we had thought of, and ಯಾರನ್ನ ಅಪ್ರೋಚ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ, ಬಟ್ we discussed and we were like, why not him only? So we asked him. He liked it. Vamshi narrated his portion and he really liked it. ಆಲ್ಸೋ ಸಿನಿಮಾ ಸೆಟ್ಟಲ್ಲಿ ನೀವು ಇಷ್ಟು ವರ್ಷ ಅವ್ರನ್ನ ತಂದೆಯಾಗಿ ಆ್ಯಸ್ ಎ ಗೈಡ್ ಆಗಿ ನೋಡಿರ್ತೀರಾ, ಆ್ಯಂಡ್ ಅವರು ಸಿನಿಮಾದಲ್ಲಿ ಕಾಸ್ಟ್ ಆದಮೇಲೆ ಅವತ್ತಿನ ದಿನ ಅವ್ರ ಜೊತೆಗೆ ವರ್ಕ್ ಮಾಡೋದು ಹೇಗಿತ್ತು, ಆ ವರ್ಕಿಂಗ್ ಡೈನಾಮಿಕ್ಸ್ ಹೇಗಿತ್ತು ಸೆಟ್ಟಲ್ಲಿ? As in, it was very easy because Vamshi said it a bunch of times. Andre, that it's very easy to work with an experienced person because you don't have to work much on them or explain much to them. So I think it was chill only. ಒನ್ ಥಿಂಗ್ ನನಗೆ ಈ ಸಿನಿಮಾದ ಬಗ್ಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಚರಣರಾಜ್ ಅವರ ಮ್ಯೂಸಿಕ್. ಆ್ಯಕ್ಚುಲಿ ಸಿನಿಮಾ ಶುರುವಾದಾಗ ಒಂದು ಬಿಟ್ಟು ಹಾಕಿದ್ದೀರಾ ನೀಲಿ ಬಾನು ಅಂತ, ಅಲ್ಲಿಂದ ಹಿಡಿದು ಈಗ ರೀಸೆಂಟಾಗಿ ರಿಲೀಸ್ ಆಗಿರುವಂಥ ಸಾಂಗು, ಇದೆಲ್ಲ ಸಾಂಗಲ್ಲೂ ಒಂದು ಮೆಲನ್ಕೋಲಿಕ್ ಟೋನ್ ಇದೆ ಸಿನಿಮಾದಲ್ಲಿ. ಚರಣರಾಜ್ ಅವ್ರ ಜೊತೆ ಡಿಸ್ಕಷನ್ ಹೇಗಿತ್ತು, ಆ್ಯಂಡ್ ಈ ಟೋನೇ ಬೇಕು ಆ್ಯಂಡ್ ಅಥವಾ ಇನ್ ಜನರಲ್ ಸಿನಿಮಾಗೆ ಮ್ಯೂಸಿಕ್ ಬಗ್ಗೆ ಈ ವಿಚಾರಕ್ಕೆ ಬಂದಾಗ ವಿ ಆರ್ ಲಾಟ್ ಆಫ್ ಡಿಸ್ಕಷನ್ಸ್ ವಿತ್ ಚರಣ್ ಸರ್. ಅಂದರೆ ಎವ್ರಿ ಫಿಲಿಮ್ಗೆ ಒಂದು ಟ್ರೀಟ್ಮೆಂಟ್ ಇರುತ್ತೆ, ವಿಷುವಲಿ ಆಗಲಿ ಅದು ಸ್ಟೋರಿ ಟೆಲ್ಲಿಂಗ್ ವೇ ಆಗಲಿ, ಅದೇ ರೀತಿ ಮ್ಯೂಸಿಕ್ಕು ಕೂಡ ದೆರ್ ಇಸ್ ಎ ಟ್ರೀಟ್ಮೆಂಟ್ ಇನ್ ದಿಸ್ ಫಿಲಿಮ್. ಆ ಮ್ಯಾಟ್ರಿಗೆ ಬಂದಾಗ ವಿ ಹ್ಯಾಡ್ ಲಾಟ್ ಆಫ್ ಡಿಸ್ಕಷನ್ಸ್ ಲೈಕ್ ಹೌ ಟು ಅಪ್ರೋಚ್ Firefly, because we are showing the film in a surreal space. So ಅದಕ್ಕೆ ಮ್ಯೂಸಿಕ್ ಹೆಂಗೆ ಕೊಡಬೇಕು ಅಂತ when we approached, then more of we picked orchestral type of a music to bring that surrealness in the score. The direct expression ಗಿಂತ more the character ಕೂಡ in this film, if you see, he might be entertaining but deep down there is a pain for him, and we've most of the time we focused on the pain in him rather than what's happening in the screen. So whatever ಅವನ ಮನಸ್ಸಲ್ಲಿ ಏನಾಗ್ತಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ವಿ ಹ್ಯಾವ್ ಯೂಸ್ಡ್ ದಟ್ ಮೆಲಂಕೋಲಿಕ್ ಕೈಂಡ್ ಆಫ್ ಎ ಥಿಂಗ್. ಈವನ್ ದ ಲಿರಿಕ್ಸ್, ನಮ್ಮ ಫಿಲಿಮಲ್ಲಿ ಎಲ್ಲ ಲಿರಿಕ್ಸ್ ಕೂಡ ಧನಂಜಯ ರಂಜನ್ ಅವರು ಬರ್ತಿರೋದು, ಆ್ಯಂಡ್ ಎವ್ರಿ ಸಾಂಗ್ ಹ್ಯಾಸ್ ಒನ್ ಯೂನಿಕ್ನೆಸ್, ಆ್ಯಂಡ್ ಇಟ್ಸ್ ಎ ಡಿಫಿಕಲ್ಟ್ ಸಾಂಗ್ ಟು ಕ್ರ್ಯಾಕ್ ಲಿರಿಕ್ಸ್ ಆಲ್ಸೋ, ಸಿನ್ಸ್ ಇಟ್ಸ್ ಮೋರ್ ಆಫ್ ಲಿಟ್ಲ್ ಇಂಗ್ಲೀಷ್ ಟೈಪ್ಸ್ ಆಫ್ ಆರ್ಕೆಸ್ಟ್ರಲ್ ಥಿಂಗ್. ಅದನ್ನು ಕನ್ನಡದಲ್ಲಿ ಬರೆಯೋದು ತುಂಬ ಕಷ್ಟ ಆಗ್ತಿತ್ತು, ಆ್ಯಂಡ್ ಧನಂಜಯ ಅವರು ವೆರಿ ಸ್ಮೂತ್ಲಿ ಹ್ಯಾಸ್ ಕ್ರ್ಯಾಕ್ಡ್ ಲೈಕ್ ಆಲ್ ದ ಸಾಂಗ್ಸ್ ಇನ್ ದ ಫಿಲಿಮ್. ಆ್ಯಂಡ್ ಡೆಫಿನೆಟ್ಲಿ ಈ ಸಿನಿಮಾ ದ ಮ್ಯೂಸಿಕ್ ವೇ ಇಟ್ ವಿಲ್ ಗಿವ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಆಡಿಯನ್ಸ್ ಮೋರ್ ದೆನ್ ವಾಟ್ಸ್ ದೇ ಆರ್ ಸೀಯಿಂಗ್ ಇನ್ ದ ಫಿಲಿಮ್. ನೋಡೋದಕ್ಕೆ ಮ್ಯೂಸಿಕ್ ಮಾಡಿಲ್ಲ ಸಿನಿಮಾಲಿ, ವಾಟ್ ಏನು ಹೇಳೋಕ್ಕೆ ಆಗದಿರೋ ಇರೋದಿರುತ್ತಲ್ಲ ಮನಸ್ಸಲ್ಲಿರೋ ವಿಷಯಗಳಿಗೆ, ಅದಕ್ಕೆ ವಿ ಹ್ಯಾವ್ ಸ್ಕೋರ್ಡ್ ದ ಮ್ಯೂಸಿಕ್. ದಟ್ಸ್ ಕ್ವೈಟ್ ಚಾಲೆಂಜಿಂಗ್. ಆ್ಯಂಡ್ ನಾನು ಚರಣ್ ಸರ್ ವಿ ವರ್ ಡಿಸ್ಕಸಿಂಗ್ ಆ್ಯಂಡ್ ವಿತ್ ಹಿಸ್ ಟೀಮ್ ಎವ್ರಿ ಒನ್. ಚರಣ್ ಸರ್ ಈ ಫಿಲ್ಮ್ಗೆ he has composed more number of themes in his entire career. So it's a very beautiful experience, and he is a very talented music director, and ತುಂಬ ಕಲಿಯೋ ವಿಷಯ ಇತ್ತು ಅವರಿಂದ, and very down to earth person, never treated me as in first time newcomer. So it was really great experiencing with Charan sir, and definitely Firefly music will be a very slow burner for the audience. ಆಲ್ಸೋ ಶೌಟ್ ಔಟ್ ಟು ಧನಂಜಯ್ ರಂಜನ್ ಅವರು. ಸೊ ಹೇಳು ಹೇಳು ನೀನೆ ಜೀವ, ಆ ಲಿರಿಕ್ಸ್ ನಂಗೆ ಭಾಳ ಇಷ್ಟ ಆಯಿತು. ಸೊ ಆ್ಯಂಡ್ ಈಗ ನಿಮಗೆ ಕ್ವೆಶನ್. ಸೊ ನೀವು ಅಂಡಮಾನ್ ಸಿನಿಮಾದಲ್ಲಿ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಆ್ಯಂಡ್ ನಿಮ್ಮ ಸಾಂಗ್ ಡ್ಯಾಡಿ ಐ ಲವ್ ಯು ಡ್ಯಾಡಿ ಈಸ್ ಅ ಫೇಮಸ್ ಸಾಂಗ್. ಸೊ ಆ ಸಿನಿಮಾ ಶೂಟಿಂಗ್ ಆಗಬೇಕಾದ್ರೆ ಆ್ಯಂಡ್ ಸೊ ಒಪ್ಕೊಂಡಿದ್ರಾ ಅಥವಾ ಹಠ ಮಾಡಿದ್ರಾ ಮಾಡಲ್ಲ ಅಂತ, ಹೆಂಗಿತ್ತು? I don't remember. ನಂಗೆ 4 ವರ್ಷ ಆವಾಗ. So I think when the director was narrating the story to dad, I think ನಾನು ಸ್ಕೂಲಿಂದ ಬಂದಿದ್ದೆ or something, so I just said hi or bye to dad and I ran off. So the director wanted me only to do it. ಅಂದರೆ ಇವ್ರ ಕೈಲೇ ಮಾಡಿಸ್ಬೋದಾ ಅಂತ ಅಪ್ಪನ್ ಕೇಳಿದ್ರು. So I think they just came and asked me and I said okay. Like I don't remember. I was 4 years old, so I don't remember much. ವೆಕೇಶನ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಶೂಟಿಂಗ್ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ. ಅಂಡಮಾನ್. ಆ್ಯಂಡ್ ಇನ್ ದ ಟ್ರೈಲರ್ ವಿಕ್ಕಿ ಈಸ್ ಡೂಯಿಂಗ್ ಅ ಬಿಂಜ್ ಈಟಿಂಗ್, ಆ್ಯಂಡ್ ಅವನಿಗೆ ಸೌಂಡ್ ಅಂದರೆ ಆಗ್ತಾ ಇರಲ್ಲ. ಸೊ ಸಾಕಷ್ಟು ಈ ವಿಷಯಗಳು ಟ್ರೈಲರ್ಲಿ ತೋರಿಸಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಆ್ಯಂಡ್ ಆ ಫ್ಯಾಕ್ಟರ್ಸ್ನ ನೀವು ಅಲ್ಲಿ ಪಿಕ್ ಮಾಡಿ ಅದು ಸಿನಿಮಾದಲ್ಲಿ ಹಾಕಿದ್ದೀರಲ್ಲ, ಸೊ ಆ ವಿಷಯಗಳ ಬಗ್ಗೆ ಮಾತಾಡೋದಾದರೆ? ಬೇಸಿಕಲಿ ವೆನ್ ಯು ಅಲೋನ್ ಆ್ಯಂಡ್ ಡಿಪ್ರೆಸ್ಡ್, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಸೊ ಈ ಒಂಟಿತನ ಇಲ್ಲಾಂದರೆ ಈ ಡಿಪ್ರೆಷನ್ ಅನ್ನೋದು ಕಾಡ್ತಿರೋವಾಗ ತುಂಬ ಜನ ದೇ ಈಟ್ ಗುಡ್ ಫುಡ್, ಅಂದರೆ ಒಬ್ಬೊಬ್ರು ಒಂದೊಂದು ಮಾಡ್ತಾರೆ. ಆ್ಯಂಡ್ ವಿಕ್ಕಿ ಲವ್ಸ್ ಟು ಈಟ್ ನೈಸ್ ಫುಡ್, ಆ್ಯಂಡ್ ಈವನ್ ದ ಸೌಂಡ್ಸ್ ಎವ್ರಿಥಿಂಗ್. ಅಂದರೆ ಅವನು ಪಬ್ಲಿಕ್ ಜೊತೆ ಜೆಲ್ಲಾಗಕ್ಕೆ ಇಷ್ಟಪಡ್ತಿರೋದಿಲ್ಲ, ಆ್ಯಂಡ್ ಈವನ್ ದ ಸ್ಮಾಲ್ ಸೌಂಡ್ ಮೇಕ್ಸ್ ಹಿಮ್ ಇರಿಟೇಟಿಂಗ್.
ಸೊ ಅದಕ್ಕೆ ದಟ್ಸ್ ವಾಟ್ ವಿ ಮೆನ್ಷನ್ ಇನ್ ದ ಫಿಲ್ಮ್ ದೇರ್ ಆ್ಯಂಡ್ ದೆರ್ ಈಸ್ ರೀಸನ್ ಫಾರ್ ಇಟ್, ಗುಡ್ ರೀಸನ್ ಫಾರ್ ಇಟ್. ಅದು ಸಿನಿಮಾಲ್ ನೋಡು. ಆ್ಯಂಡ್ ಇದು ನಿಮ್ಮ ಫಸ್ಟ್ ಡೈರೆಕ್ಟೋರಿಯಲ್, ಜೊತೆಗೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಡೈರೆಕ್ಟಿಂಗ್ ಆ್ಯಂಡ್ ಆ್ಯಕ್ಟಿಂಗ್ ಎರಡನ್ನೂ ಜೊತೆಗೆ ಹೆಂಗೆ ತಗೊಂಡು ಹೋದ್ರಿ? ಬಿಕಾಸ್ ಎರಡೂ ಕೆಲಸನ ಒಟ್ಟಿಗೆ ಮಾಡ್ತಾ ಇದ್ದೀರಾ, ಸೊ ಫಸ್ಟ್ ಟೈಮ್. ಸೊ ಆ ಪ್ರಾಸೆಸ್ ಹೇಗಿತ್ತು ಅಂತ? ಬೇಸಿಕಲಿ ಐ ಮೀನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್, ಸೊ ಮಲ್ಟಿ ಟಾಸ್ಕಿಂಗ್ ಅನ್ನೋದು ನಾವು ಇಂಜಿನಿಯರಲ್ಲಿ ಏನು ಕಲ್ತಿರ್ತೀವೋ ಗೊತ್ತಿಲ್ಲ, ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಾತ್ರ ಈಸಿಯಾಗಿ ಕಲ್ತಿರ್ತೀವಿ. ಆ್ಯಂಡ್ ಮೋರ್ ಓವರ್ ಐ ಹ್ಯಾಡ್ ಎ ವೆರಿ ತುಂಬ ಚೆನ್ನಾಗಿರೋ ಟೀಮ್ ಇತ್ತು ನನ್ನ ಜೊತೆ, ವೆರಿ ಸ್ಟ್ರಾಂಗ್ ಟೀಮ್. ಸೊ ದಟ್ ನಾವು ಶೂಟಿಂಗ್ ಹೋಗೋಕ್ಕೂ ಮುಂಚೆನೇ 2 days ಬಿಫೋರ್ ಕ್ಯಾಮ್ರಾಸ್ ತೊಗೊಂಡೋಗಿದ್ದೆ, ಯಾವ ಆ್ಯಂಗಲಲ್ಲೂ ಏನು ಶೂಟ್ ಮಾಡಬೇಕು ಅನ್ನೋದೆಲ್ಲ ನಾವು ಶೂಟ್ ಮಾಡ್ಕೊಂಬಂದು ಅದನ್ನು ನಾವು ಎಡಿಟ್ ಮಾಡಿ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಶೂಟಿಂಗ್ ಲೊಕೇಶನ್ಗೆ ಹೋಗಿ ಶೂಟ್ ಮಾಡ್ತಿದ್ರಿ. ಸೊ ಆ ರೀತಿ ನೋಡಿದ್ರೆ ನಾನು ಸೆಟ್ಗೆ ನಾನು ಆ್ಯಕ್ಟರಾಗೆ ಜಾಸ್ತಿ ಹೋಗಿರೋದು. ಸೊ ನನ್ನ ಟೀಮ್, ಮೈ ಡೈರೆಕ್ಷನ್ ಟೀಮ್, ಐ ನೀಡ್ ಟು ಗಿವ್ ಮೋಸ್ಟ್ ಕ್ರೆಡಿಟ್ ಫಾರ್ ಮೈ ಡೈರೆಕ್ಷನ್ ಟೀಮ್. ಇನ್ ದಟ್ ಐ ನೀಡ್ ಟು ಮೆನ್ಷನ್ ದ ನೇಮ್ಸ್ ಲೈಕ್ ಜಯರಾಮ್ ಅವರು, ಹ್ಯಾಪಿ ಹನುಮಂತು, ದೇ ಆರ್ ಮೈ co-directors, and my associates are Ella Linga, Vijit, and we had one Abhi. Assistant director, Abhi anta. So it's a cute 1, 2, 3, 4, 5 people team. It was like they are my Panchapandavaru. ಸೂಪರ್. ಆ್ಯಂಡ್ ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಎವಾಲ್ವ್ ಆಗ್ತಿರೋ ಇಂಡಸ್ಟ್ರಿಗೆ ಅಥವಾ ಎವಾಲ್ವ್ ಆಗ್ತಿರೋ ಸಿನಿಮಾಗೆ ಪ್ರೊಡ್ಯೂಸರ್ POV ಇಂದ ನೋಡಿದ್ರೆ ಅದಕ್ಕೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ? As in to keep updating. Huh. Andre, I think you have to watch what is going on around you, how the world is changing, how cinema is changing, new technologies. I think to keep updated with that is good. Meet more people, meet more directors, writers, and you keep growing like that. So, yeah. ನಾನು ಈಗ ಅಟ್ ಪ್ರೆಸೆಂಟ್ ಕನ್ನಡ ಸಿನಿಮಾದಲ್ಲಿ ಮಿಸ್ ಮಾಡ್ಕೋತಾ ಇರೋದು ತುಂಬ ಅಂತ ಹೇಳಿದ್ರೆ ಫನ್ ಫಿಲ್ಮ್ಸ್, ಸ್ಲೈಸ್ ಆಫ್ ಲೈಫ್ ಸಿನಿಮಾಗಳನ್ನು. ಆ್ಯಂಡ್ ಯೂಶ್ವಲಿ ಅರ್ಲಿ 20s ಯೋಗರಾಜ್ ಭಟ್ ಅವ್ರ ಸಿನಿಮಾಗಳಾಗಿರ್ಬೋದು, ಗಣೇಶ್ ಅವ್ರ ಸಿನಿಮಾಗಳು, ಆ್ಯಂಡ್ ಸುಮಾರಷ್ಟು ಬರ್ತಾ ಇತ್ತು ಆ ಥರ ಕಾಮಿಡಿ ಸಿನಿಮಾಗಳು, ಫನ್ ಫಿಲ್ಮ್ಸ್, ಆ ಥರ ಒಂದಿಷ್ಟು ರಾಮ್ ಕಾಮ್ಸ್, ಆ ಥರದ ಜಾನ್ರಾಗಳು ಈಗ ನಾವು ರೈಟ್ ನಾವು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಆ ಥರದ ಫ್ಯಾಕ್ಟರ್ಸ್ ಫೈರ್ಫ್ಲೈಲಿ ಎಷ್ಟಿದೆ? ಆ್ಯಂಡ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ದ್ಯಾಟ್ ಸೈಡ್ ಆಫ್ ಕನ್ನಡ ಸಿನಿಮಾ ಇನ್ ಫೈರ್ಫ್ಲೈ? ಈ ಸಿನಿಮಾ ಬಂದು ಒಂದು ಫುಲ್ ಮೀಲ್ಸ್ ಇದ್ದಂಗೆ ಇರುತ್ತೆ. ನೀವೆಲ್ಲ ಎಮೋಷನ್ಸ್ನು ಎವ್ರಿಥಿಂಗ್ ನಿಮಗೆ ನಾವು ಕ್ಯಾಟರ್ ಮಾಡ್ತೀವಿ. ಆ್ಯಂಡ್ ದ ಸ್ಟೋರಿ ಟೆಲ್ಲಿಂಗ್ ಅಪ್ರೋಚ್ ಇದೆಯಲ್ಲ ಸಿನಿಮಾಗೆ, ಅಂದರೆ ಈ ಕಥೆನ ಹಿಂಗೂ ಹೇಳ್ಬೋದು ಅನ್ನೋದಿದೆಯಲ್ಲ, ಅದೊಂದು ವೆರಿ ರಿಫ್ರೆಶಿಂಗ್ ನಮ್ಮ ಆಡಿಯನ್ಸ್ಗೆ. ಅದಂತೂ ಡೆಫಿನೆಟ್ಲಿ ಒಂದು ರಿಫ್ರೆಶ್ಮೆಂಟ್ ಅಂತೂ ನಾವು ಫೈರ್ಫ್ಲೈಯಿಂದ ಕೊಡ್ತೀವಿ. ನೀವು ಹೇಳ್ದಂಗೆ ಲವ್, ಎಮೋಷನ್ಸ್, ಫ್ಯಾಮಿಲಿ ಬಾಂಡಿಂಗ್, ಸೆಲ್ಫ್ ಡಿಸ್ಕವರಿ, ಸ್ಲೈಸ್ ಆಫ್ ಲೈಫ್, ರೊಮ್ಯಾನ್ಸ್, ಪ್ರತಿಯೊಂದು ನಮ್ಮ ಸಿನಿಮಾದಲ್ಲಿದೆ. ಆ್ಯಂಡ್ ಎಷ್ಟು ಬೇಕೋ ಅಷ್ಟೇ ನಾವು ಕ್ಯಾಟರ್ ಮಾಡಿದ್ದೀವಿ. ಆ್ಯಂಡ್ ಓವರ್ ಆಲ್ ಫೈರ್ಫ್ಲೈ ಬಂದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಆಗಿರೋದ್ರಿಂದ ವಿಕ್ಕಿ ವಿಲ್ ಬಿ ಸೀನ್ ಮೋರ್ ಇನ್ ದ ಫಿಲಿಮ್. ಆ್ಯಂಡ್ ಬೇರೆ ಯಾವ ಕ್ಯಾರೆಕ್ಟರ್ಸ್ ಪಾತ್ರಗಳು ಬಂದರೆ ಕೂಡ ಒಂದು ಸಿನಿಮಾಲಿ ಆ ವಿಕ್ಕಿಗೆ ಬಂದು ಪುಷ್ ಮಾಡ್ತಾರೆ, ಅವನ ಲೈಫ್ನ ಹೆಂಗೆ ಬೆಟರ್ ಮಾಡ್ತಾರೆ ಅನ್ನೋದ್ರ ವೇಯಲ್ಲಿ ಹೋಗುತ್ತೆ. ಆ್ಯಂಡ್ ನಮ್ಮದ್ರಲ್ಲಿ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರೀಸ್ ಕೂಡ ಕಮ್ಮಿ ಕಂಪೇರಿಟಿವ್ಲಿ ಬೇರೆಯವ್ರಿಗೆ ನೋಡಿದ್ರೆ. ಸೊ ಆಗಿರುವಾಗ ವಿಕ್ಕಿ ಅದೇ ಹೇಳಿದ್ರಲ್ಲ, ವಿಕ್ಕಿ ತಿಂತಿದ್ದಾನೆ, ಕೋಪ ಬರ್ತಿದ್ದಾನೆ. ಸೊ ನಮ್ಮ ಸಿನಿಮಾಲ್ ಹಂಗೆ ವಿಕ್ಕಿ ಏನಕ್ಕೆ ತಿಂತಿದ್ದಾನೆ, ಅವನು ಬೆಳಗ್ಗೆ ಇದ್ರೆ ಏನು ಮಾಡ್ತಾನೆ. ಸೊ ಇಟ್ಸ್ ಲೈಕ್ ಡೇ ಟು ಡೇ ಲೈಫ್ ಆಫ್ ವಿಕ್ಕಿ ಇರುತ್ತೆ ವಿತ್ ಬ್ಯೂಟಿಫುಲ್ ಎಮೋಷನ್ಸ್, ಬಾಂಡ್ಸ್ ಇನ್ ದ ಫಿಲಿಮ್. ಸೊ ಒಬ್ಬ ವಿಕ್ಕಿ ಅನ್ನೋ ಕ್ಯಾರೆಕ್ಟರ್ ಎವಾಲ್ವ್ಮೆಂಟ್ ಒಂದು ಕಂಪ್ಲೀಟ್ ಫಿಲಿಮಲ್ಲಿ ಯು ಕ್ಯಾನ್ ಸಿ ಇನ್ 2 hours ಆಫ್ ಫಿಲಿಮ್. ಸೊ ದಟ್ಸ್ ಫೈರ್ಫ್ಲೈ. ಸೂಪರ್. ಆ್ಯಂಡ್ ಕಮಿಂಗ್ ಟು ದ ಪ್ರೆಸ್ ಮೀಟಲ್ಲಿ ಒಂದಿಷ್ಟು ಡಿಸ್ಕಷನ್ಸ್ ಆಗುತ್ತೆ. ಜೆನ್ಜಿ ರೋಲ್ನ ಪ್ಲೇ ಮಾಡ್ತಿದ್ದೀರಾ ಅಂತ ನೀವು ಹೇಳ್ತೀರಾ. ಸೊ ವಿಕ್ಕಿ ಈಸ್ ಅ ಜೆನ್ಜಿ ಇನ್ ದ ಫಿಲ್ಮ್. ಆ್ಯಂಡ್ ಮೊನ್ನೆ ಪ್ರೆಸ್ ಮೀಟಲ್ಲಿ ನೀವು ಹೇಳ್ತಾ ಇದ್ರಿ ದಟ್ ಜೆನ್ಜಿ ನೋ ಹೌ ಟು ಕಂಪಾರ್ಟ್ಮೆಂಟಲೈಸ್ ದಟ್ ಆಲ್ ಆಫ್ ದೋಸ್ ಥಿಂಗ್ಸ್, ದೇ ಆರ್ ವೆರಿ ಸಾರ್ಟೆಡ್ ಅಂತೆಲ್ಲ. ಆ್ಯಂಡ್ ಈವನ್ ಇನ್ ಸೋಷಿಯಲ್ ಮೀಡಿಯಾದಲ್ಲಿ ಜೆನ್ಜಿಸ್ಗಳಿಗೆ ಸ್ವಲ್ಪ ಕ್ರಿಟಿಸೈಸ್ ಮಾಡ್ತಾರೆ, ಓಕೆ, ಆ್ಯಂಡ್ ಜೆನ್ಜಿ ದೀಸ್, ಜೆನ್ಜಿ ದ್ಯಾಟ್ ಅಂತ. ಸೊ ವಾಟ್ ಯು ಥಿಂಕ್ ಅಬೌಟ್ ದ್ಯಾಟ್? ಲೈಕ್ ಇಲ್ಲ, ಇಟ್ಸ್ ವೆರಿ ಸಿಂಪಲ್. ಇವಾಗ ನಾವು ಅಪ್ಪ ಅಮ್ಮಗೆ ನಮ್ಮ ಜನ್ರೇಷನ್ನೇ ತುಂಬ ಗ್ಯಾಪ್ ಇದೆ. ನಾವು ಕರೆಕ್ಟ್ ರೈಟ್ ಮಾಡ್ತಿದ್ದೀವಿ, ಪ್ರೆಸೆಂಟ್ ವರ್ಲ್ಡ್ಗೆ ಹೆಂಗೆ ಬೇಕೋ ಹಂಗೆ ನಾವು ನಡ್ಕೊತಿದ್ದೀವಿ, ವಿ ಆರ್ ಲೀಡಿಂಗ್ ಅವರ್ ಲೈಫ್, ಡೂಯಿಂಗ್ ಸಮಥಿಂಗ್. ಬಟ್ ಆ ವಿಷಯ ಎಲ್ಲ ನಮ್ಮ ಪೇರೆಂಟ್ಸ್ಗೆ ಅರ್ಥನೇ ಆಗೋದಿಲ್ಲ. ಇವನ್ನ ವಾಟ್ಸ್ಯಾಪ್ ಅವ್ರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ವಾಟ್ಸ್ಯಾಪ್, ಫೇಸ್ಬುಕ್, ಯೂಸಿಂಗ್ ಯೂಟ್ಯೂಬ್, ಇದೆಲ್ಲ ದೆರ್ ಈಸ್ ಆಲ್ವೇಸ್ ದಟ್ ಜನ್ರೇಷನ್ ಗ್ಯಾಪ್. ಇವಾಗ ಜೆನ್ಜೀಸ್ಗೆ ಯಾಕೆ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಆ ನೆಕ್ಸ್ಟ್ ಫೇಸ್ ಆಫ್ ನೆಕ್ಸ್ಟ್ ಜನ್ರೇಷನ್ದು ಅವ್ರಿಗೆ ಗೊತ್ತಾಗ್ತಿಲ್ಲ. ವೆರಿ ಸ್ಲೋಲಿ ವಿತ್ ಟೈಮ್ ಅವ್ರಿಗೂ ಅರ್ಥ ಆಗುತ್ತೆ ವಾಟ್ ಇಟ್ ಈಸ್ ಅಂತ. ಆ್ಯಂಡ್ ಸ್ಲೋಲಿ ಅಡಾಪ್ಟ್ ಆಗ್ತಾರೆ. ಇಟ್ಸ್ ನಾಟ್ ಲೈಕ್ ನಾವು ಸಿಲ್ಲಿಲಲ್ಲಿ ನೋಡ್ಕೊಂಡು ಬೆಳೆದಿರೋರು.
ಇವಾಗ ನೋಡ್ತಿರೋರೆಲ್ಲ ಫ್ರೆಂಡ್ಸು, ಹೌ ಐ ಮೆಟ್ ಯುವರ್ ಮದರ್ ನೋಡ್ತಿರೋರು. ಡೆಫಿನೆಟ್ಲಿ ದೆರ್ ಇಸ್ ಎ ಡಿಫ್ರೆನ್ಸ್. ಸ್ಲೋಲಿ ಅದು ಇಟ್ ವಿಲ್ ವಿತ್ ಟೈಮ್ ಇಟ್ ವಿಲ್ ಗೋ. I think every 10 years, 20 years, how things change and people adapt, ಆ ಥರನೇ ಆಗುತ್ತೆ. ಇವಾಗ ಕಮೆಂಟ್ ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಅದು ಅಡಾಪ್ಟ್ ಮಾಡ್ಕೊತಾರೆ. ಆದರೂ ವಾಟ್ ಎವರ್ ನೆಕ್ಸ್ಟ್ ಜನ್ರೇಷನ್ ಕಮ್ಸ್ ಆಫ್ಟರ್ ಜೆನ್ಸಿ ಅಲ್ವಾ, ಜೆನ್ಸಿ ಅವ್ರು ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ಈ ನನ್ನ ಮಕ್ಳೇನು ಹಿಂಗಿದ್ದಾರೆ, ಇಷ್ಟು ವಿಯರ್ಡ್ ಆಗಿದ್ದಾರೆ ಅಂತ. ಸೊ ಆಲ್ಫಾ ಆಗಲೇ ಬಂದಿದೆ. ವಿತ್ ಟೈಮ್ ಇಟ್ ಚೇಂಜಸ್ ಆ್ಯಂಡ್ ಲೈಕ್ ಹೌ ಬಟ್ಟೆ ಟ್ರೆಂಡ್ ಚೇಂಜ್ ಆಗುತ್ತಲ್ಲ. ಸೊ ನಮ್ಮ ಪೇರೆಂಟ್ಸ್ಗೆಲ್ಲ ಸ್ಟ್ರೈಟ್ ಫಿಟ್ ತುಂಬ ಇಷ್ಟ ಆಗುತ್ತೆ. ನಾವು ಬ್ಯಾಗಿ ಫಿಟ್ ಯೂಸ್ ಮಾಡ್ತೀವಿ, ಅವ್ರು ಕೇಳ್ತಾರೆ ಲೂಸ್ ಬಟ್ಟೆ ಹಾಕೊಂಡು ಯಾಕೋ ಓಡಾಡ್ತಿದ್ಯಾ ಅಂತ. ಬಟ್ ನಮ್ಮ ಟ್ರೆಂಡ್ ನಮಗೆ ಗೊತ್ತು, ವಿ ಆರ್ ಹ್ಯಾವಿಂಗ್ ಇಟ್. ಬಟ್ ನಮ್ಮ ಪೇರೆಂಟ್ಸ್ಗೆ ಅದು ಏನು 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 ಒಳ್ಳೆ ಬೆಗ್ಗರ್ ಥರ ರೋಡ್ ಸೈಡ್ ಮನೆಯಲ್ಲಿರೋ ಹೋಮ್ಲೆಸ್ ಥರ ಇದ್ದಾನೆ ಅಂತ ಅನಿಸುತ್ತೆ. ಸೊ ದಿಸ್ ಆಲ್ ವಿಲ್ ಬಿ ದೇರ್. ಅದಕ್ಕೆ ವಿ ಜಸ್ಟ್ ಹ್ಯಾವ್ ಟು ಡೂ ಅವರ್ ವರ್ಕ್ ಅಂಡ್ ಗೋ. ಆ್ಯಂಡ್ ನೀವು ಆ್ಯಸ್ ಎ ಪ್ರೊಡ್ಯೂಸರ್ ಇದಕ್ಕಿಂತ ಮುಂಚೆ 3 ವೆಬ್ ಸೀರೀಸ್ಗಳನ್ನು ಮಾಡಿದ್ದೀರಾ ಆ್ಯಸ್ ಎ ಪ್ರೊಡ್ಯೂಸರ್. ಸೊ ಇನ್ ಕನ್ನಡ ಕಾಂಟೆಂಟ್ ಸ್ಪೇಸಲ್ಲಿ ನೋಡೋದಾದರೆ OTTಗಳಿಗೆ ವೆಬ್ ಸೀರೀಸನ್ನು ಪಿಚ್ ಮಾಡೋದು ಯಾವ ಥರ ಇರುತ್ತೆ? ಈಸ್ ಇಟ್ ಡಿಫಿಕಲ್ಟ್? ಸೊ ಹೌ ದ್ಯಾಟ್ ಪ್ರೋಸೆಸ್ ವರ್ಕ್? It is difficult because I think the language barrier is there, because I produced 3 and I tried to sell them for a very long time. So I think space for Kannada web series is ಸ್ವಲ್ಪ ಕಮ್ಮಿ only, ಸ್ವಲ್ಪ ಕಮ್ಮಿ ಇದೆ. But I think eventually ನಮ್ಮ content to improve like ಆಗ್ತಿದ್ದಂಗೆ, when we also keep consistently churning out good content, I think they'll make space. Like we have to create space for it ourselves also. ಹೌ ಆಡಿಯನ್ಸ್ನ ರೆಸ್ಪಾನ್ಸ್ ನಾವೇನೋ ಈವನ್ ನಾವು OTTಯಲ್ಲಿ ಹೆಚ್ಚು ಎಕ್ಸ್ಪ್ಲೋರ್ ಮಾಡಿಲ್ಲ, ಎಸ್. ಅಟ್ ದ ಸೇಮ್ ಟೈಮ್ ಆಡಿಯನ್ಸ್ ಸಪೋರ್ಟ್ ಎಷ್ಟು ಮುಖ್ಯ ಆಗುತ್ತೆ ಟು ದ್ಯಾಟ್ ಸ್ಟಾರ್ಟ್? Yeah, I think audience support ತುಂಬ ಮುಖ್ಯ ಆಗುತ್ತೆ, because ಆಡಿಯನ್ಸ್ ಜಾಸ್ತಿ ಕನ್ನಡ ಸಿನಿಮಾನ ಬಂದ್ಬಿಟ್ಟು ಥಿಯೇಟರಲ್ಲಿ ನೋಡಿದ್ರೆ I think it will push ಸಿಗುತ್ತೆ. And I think for OTT platforms and ಬೇರೆಯವ್ರಿಗೂ they'll realize that people are watching and people ಅಂದರೆ ಕನ್ನಡ ಕಾಂಟೆಂಟ್ ಕನ್ಸ್ಯೂಮ್ ಮಾಡೋಕ್ಕೆ ಇಷ್ಟ ಅಂತ ಅವ್ರಿಗೂ ಅನಿಸ್ಬೇಕು. ಸೊ ಐ ಥಿಂಕ್ ಇಟ್ಸ್ ನೆಸೆಸರಿ. ಆ್ಯಕ್ಚುಲಿ ಪೀಪಲ್ ನೋಡ್ತಿದ್ದಾರೆ ಕನ್ನಡ ಕಂಟೆಂಟ್. ಆಲ್ ದ ಐ ಥಿಂಕ್ ಬಿಗ್ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಅಲ್ವಾ, ಅವರು ದೇ ವರ್ಕ್ ವಿತ್ ದ ಸ್ಟ್ಯಾಟಿಸ್ಟಿಕ್ಸ್. ದೇ ಸಿ ಓನ್ಲಿ ಬ್ಯಾಂಗ್ಳೂರ್ ರೀಜನ್. ಕರ್ನಾಟಕ ಇಸ್ ನಾಟ್ ಜಸ್ಟ್ ಬ್ಯಾಂಗ್ಳೂರ್. ಸೊ ಓವರ್ ಆಲ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಆಗ ಬೆಟರ್ ಜಡ್ಜ್ಮೆಂಟ್ ತೊಗೊಬೋದು ಇನ್ ಕೇಸ್ ಆಫ್ ಕನ್ನಡ ಕಂಟೆಂಟ್ ವ್ಯೂವರ್ಶಿಪ್ ಮೇಲೆ ಎವ್ರಿಥಿಂಗ್. ಸೂಪರ್. ಆ್ಯಂಡ್ ರೀಸೆಂಟಾಗಿ ನಿಮ್ಮ ಅಂದರೆ ಟ್ರೈಲರಲ್ಲಿ ಆ್ಯಂಡ್ ಟೀಸರಲ್ಲಿ ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ಒಂದಿಷ್ಟು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಯೂಶ್ವಲಿ ರೀಸೆಂಟಾಗಿ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಸಿನಿಮಾದ ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಆಗಿತ್ತು ಟ್ವಿಟರಲ್ಲಿ. ಥಿಯೇಟರಲ್ಲಿ ಪ್ಲೇ ಆಗ್ತಿದೆಯಾ? ಸೊ ಥಿಯೇಟ್ರಲ್ಲಿ ಆಸ್ಪೆಕ್ಟ್ ರೇಷಿಯೋ ಸರಿಯಾಗಿ ಪ್ಲೇ ಆಗ್ತಾ ಇದೆ ಇಲ್ವಾ ಅಂತ ಫಿಲ್ಮ್ ಮೇಕರ್ ಆಡಿಯನ್ಸ್ಗೆ ಕೇಳ್ತಾಯಿದ್ರು ಇನ್ ಟ್ವಿಟರ್. ಆ್ಯಂಡ್ ಆಲ್ಸೋ ಮಿಥ್ಯಾದಲ್ಲಿ ಕೂಡ ಆಸ್ಪೆಕ್ಟ್ ರೇಷಿಯೋ ಹೀಗೆ ಇರಬೇಕು ಅಂತ ರಿಲೀಸ್ಗಿಂತ ಮುಂಚೆ ಆಡಿಯನ್ಸ್ಗೆ ಹೇಳಿದರು. ಆ್ಯಂಡ್ ಈ ಸಿನಿಮಾದಲ್ಲಿ ಆಸ್ಪೆಕ್ಟ್ ರೇಷಿಯೋನು ಒಂದು ಪಾರ್ಟ್, ಒಂದು ಆಸ್ಪೆಕ್ಟ್, ಅದು ತುಂಬ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ಆಸ್ಪೆಕ್ಟ್ ರೇಷಿಯೋ ಬಗ್ಗೆ ಅಂದರೆ ಸಿನಿಮಾದಲ್ಲಿ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಆ್ಯಂಡ್ ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಇಟ್? ಅವಾಗಲೇ ಹೇಳ್ದಂಗೆ ದ ಫೈರ್ಫ್ಲೈ ಇಸ್ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಆಫ್ ವಿಕ್ಕಿ. ನಾವು ವಿಕ್ಕಿನ ಮಾತ್ರ ಫೋಕಸ್ ಮಾಡ್ತೀವಿ. ಸೊ ಅದಕ್ಕೆ ಪುಟ್ ದಟ್ ಆಸ್ಪೆಕ್ಟ್ ರೇಷಿಯೋ ಇನ್ ಫಸ್ಟ್ ಪ್ಲೇಸ್. ಸೆಕೆಂಡ್ ಥಿಂಗ್ ಇಸ್ ಎವ್ರಿ ಟೂಲ್ ಇನ್ ಫಿಲಿಮ್ ವಾಟ್ ಎವರ್ ವಿ ಯೂಸ್ ಅಲ್ವಾ, ಪ್ರತಿಯೊಂದು ಕತೆ ನರೇಟ್ ಮಾಡುತ್ತೆ. ಮ್ಯೂಸಿಕ್ ಟೆಲ್ಸ್ ದ ಸ್ಟೋರಿ, ಡೈಲಾಗ್ಸ್ ಟೆಲ್ಸ್ ದ ಸ್ಟೋರಿ, ಸ್ಕ್ರೀನ್ ಪ್ಲೇ ಟೆಲ್ಸ್ ದ ಸ್ಟೋರಿ, ಕ್ಯಾಮ್ರಾ ಆ್ಯಂಗಲ್ಸ್ ಟೆಲ್ಸ್ ದ ಸ್ಟೋರಿ, ಎಡಿಟಿಂಗ್ ಪ್ಯಾಟ್ರನ್, ಪ್ರತಿಯೊಂದು ಸ್ಟೋರಿಗೆ ಸಪೋರ್ಟ್ ಮಾಡಬೇಕು. ಆ ಕ್ಯಾರೆಕ್ಟರ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಪುಷ್ ಮಾಡುತ್ತೆ. ಆ್ಯಂಡ್ ದಿಸ್ ಆಸ್ಪೆಕ್ಟ್ ರೇಷಿಯೋ ವಿಚಾರಕ್ಕೆ ಬಂದಾಗ, ಸಿನ್ಸ್ ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್, ವಿಕ್ಕಿ ಅವ್ನ ಫೋಕಸ್ ಎಲ್ಲ ಬರೀ ಆನ್ ಪೇಯ್ನ್ ಆರ್ ಆನ್ ಡಿಪ್ರೆಷನ್, ಆನ್ ಲೋನ್ಲಿನೆಸ್ ಮೇಲೇ ಇರುತ್ತೆ. ಅವನು ಪ್ರಪಂಚನ ವೈಡಾಗಿ ನೋಡ್ತಿಲ್ಲ. ಸಿನ್ಸ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಸ್ ವಿ ಶೋ ದ ವರ್ಲ್ಡ್ ಲೈಕ್ ವೈಡ್. ಇಲ್ಲಿ ಇಟ್ಸ್ ಎ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಅವನ ಪ್ರಪಂಚನ, ಅವನ ಪೇಯ್ನ ಅಷ್ಟು ಮಾತ್ರ ನೋಡ್ತಿದ್ದಾನೆ. ಸೊ ಟು ವಿಜುವಲಿ ಅಂದರೆ ಸಬ್ಕಾನ್ಷಿಯಸ್ಲಿ ಆಡಿಯನ್ಸ್ಗೆ ಅದು ಫೀಡ್ ಮಾಡೋದಕ್ಕೆ ವಿ ಹ್ಯಾವ್ ಯೂಸ್ ದ 5:4 ಆಸ್ಪೆಕ್ಟ್ ರೇಷಿಯೋ. ಸೊ ದಟ್ ದ ಎಂಟೈರ್ ಫೋಕಸ್ ವಿಲ್ ಬಿ ಆನ್ ದ ವಿಕ್ಕಿ ಮತ್ತು ಆನ್ ಪೇಯ್ನ್ ಮೇಲೆ, ಟು ಶೋ ಹಿಸ್ ಸ್ಟೇಟ್ ಆಫ್ ಮೈಂಡ್. ಆ್ಯಂಡ್ ವೆನ್ ಯು ಆರ್ ಸ್ಯಾಡ್, ನಮಗೇನು ಅನಿಸುತ್ತೆ, ಪ್ರಪಂಚ ತುಂಬ ಬ್ಯೂಟಿಫುಲ್ ಆಗಿದೆ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮುಂದಕ್ಕೆ ಹೋಗ್ತಿದ್ದಾರೆ, ಎಲ್ಲರ ಲೈಫು ಚೆನ್ನಾಗಿದೆ, ನನ್ನ ಲೈಫ್ ಮಾತ್ರ ಯಾಕೆ ಹಿಂಗಿದೆ ಅಂತ.
ಅವನ ಪಾಯಿಂಟ್ ಆಫ್ ವ್ಯೂಯಿಂದ ವರ್ಲ್ಡ್ ಹೆಂಗೆ ಕಾಣುತ್ತೆ ಅನ್ನೋ ಥಾಟ್ ಮೇಲೆ ನಾವು ಫೈರ್ಫ್ಲೈನ ಒಂದು ಬ್ಯೂಟಿಫುಲ್ ಇಫ್ ಯು ಸಿ ಪ್ರತಿ ಫ್ರೇಮ್ ನೋಡಿದ್ರೇನು ನಮ್ಮ ಟ್ರೈಲರಲ್ಲಿ ಟೀಸರಲ್ಲಿ ಸಾಂಗ್ಸಲ್ಲಿ ನೋಡಿದ್ರೆ ಕೂಡ ತುಂಬ ಬ್ಯೂಟಿಫುಲ್ ಸರ್ರಿಯಲ್ ಸ್ಪೇಸ್ನ ತೋರಿಸ್ತಿದ್ದೀವಿ. ಆ ಸ್ಪೇಸಲ್ಲಿ ಇವ್ನು ನೋಡ್ತಿರೋ ವರ್ಲ್ಡ್ ಅದು. ಆ್ಯಂಡ್ ವಿ ವಾಂಟೆಡ್ ಟು ಕ್ರಿಯೇಟ್ ಎ ವೆರಿ ಪರ್ಫೆಕ್ಟ್ ವರ್ಲ್ಡ್ ಆ್ಯಂಡ್ ಅದರಲ್ಲಿ ಒಂದು ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ನ ಪ್ಲೇಸ್ ಮಾಡಬೇಕಾಯಿತು. ದಟ್ಸ್ ದ ರೀಸನ್ ವಿ ಕೆಪ್ ದ ರೇಷಿಯೋ. ವೆಸ್ ಆ್ಯಂಡರ್ಸನ್ ಅವರ ಸಿನಿಮಾ ಮೇಕಿಂಗ್ ಯೂಶಲಿ ಸಿಮೆಟ್ರಿ ಆಗಿರ್ಬೋದು, ಕಲರ್ ಪ್ಯಾಲೆಟ್ ಆ್ಯಂಡ್ ಆಲ್ಸೋ ದ ಸ್ಟೋರಿ ಟೆಲ್ಲಿಂಗ್, ಈ ಒಂದು ಎಲ್ಲ ವಿಷಯಗಳಲ್ಲೂ ಅಡಗಿರುತ್ತೆ. ಅದರಿಂದ ಎಲ್ಲರೂ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಆ ಥರದ ಪ್ರಯತ್ನನ ಕನ್ನಡದಲ್ಲಿ ತರೋಕ್ಕೆ ಆ್ಯಂಡ್ ಕನ್ನಡದಲ್ಲಿ ಮಾಡೋಕ್ಕೆ ಏನೆಲ್ಲ ಡಿಸ್ಕಷನ್ಸ್ ಆ್ಯಂಡ್ ವಾಟ್ ವಾಸ್ ದ ಪ್ರಾಸೆಸ್ ಬಿಹೈಂಡ್ ಇಟ್? See, this Wes Anderson style, definitely we took reference from his style of making. And similarly, ನಮಗೆ ನೀವು ಆಚಾರನ್ ಕೋ ನೋಡಿದ್ರೆ ಸೇಮ್ ಸ್ಟೇಜಿಂಗ್, ಸೇಮ್ ಕ್ಯಾಮ್ರಾ ಆ್ಯಂಗಲ್, ಸೇಮ್ ಮೂಮೆಂಟ್ಸ್, ಜಸ್ಟ್ ದಟ್ ಅವರು ವೈಡ್ ದೇ ಶೋಡ್ ಇಟ್ ಇನ್ ಅ ವೆರಿ ಸಿನಿಮಾಸ್ಕೋಪ್ ವೇ. ದ ಪ್ಯಾಟ್ರನ್ ಆಫ್ ಮೇಕಿಂಗ್ ಇಸ್ ವೆರಿ ಕ್ಲೋಸ್ ಟು ವೆಸ್ ಆ್ಯಂಡರ್ಸನ್. ಆ್ಯಕ್ಚುಲಿ ಅವ್ರ ಫಿಲಿಮ್ ಬಂದಾಗ ನಮಗೂ ಟೆನ್ಷನ್ ಆಯಿತು, ಅಯ್ಯೋ ಇದು ಅಂತ. We had just started that time. ಆಗ ಪ್ರಾಜೆಕ್ಟ್ ನಮ್ಗೆ ಸ್ಟಾರ್ಟ್ ಆಗಿತ್ತು. ಬಟ್ ವೈ ವಿ ಅಡಾಪ್ಟೆಡ್ ವೆಸ್ ಆ್ಯಂಡರ್ಸನ್ ಸ್ಟೈಲ್ ಅನ್ನೋದಕ್ಕೆ ವಿ ಹ್ಯಾವ್ ದ ಕ್ಲಿಯರ್ ರೀಸನ್. ಬಿಕಾಸ್ ಐ ವಾಂಟೆಡ್ ಟು ಶೋ ಫ್ರಮ್ ವಿಕ್ಕೀಸ್ ಪಾಯಿಂಟ್ ಆಫ್ ವ್ಯೂ. ಅವ್ನು ನೋಡೋ ಪ್ರಪಂಚ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನಾನು ಸಿನಿಮಾ ಮಾಡೋದಕ್ಕೆ ಮುಂಚೆನೇ ನಮ್ಗೆ ವೆರಿ ಕ್ಲಿಯರ್ ಐಡಿಯಾ ಇತ್ತು, ನಾವು ಒಂದು ಪರ್ಫೆಕ್ಟ್ ವರ್ಲ್ಡ್ನ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಇಫ್ ಐ ಆಸ್ಕ್ ಯು ವಾಟ್ ಈಸ್ ಪರ್ಫೆಕ್ಟ್, ನಾವೇನು ಹೇಳೋಕ್ಕಾಗುತ್ತೆ? ವಾಟ್ ಈಸ್ ಎ ಪರ್ಫೆಕ್ಟ್ ವರ್ಲ್ಡ್ ಅಂದರೆ ನಾವೇನು ಆನ್ಸರ್ ಮಾಡೋಕ್ಕಾಗುತ್ತೆ? ಸೊ ಆ ಪರ್ಫೆಕ್ಟ್ ವರ್ಲ್ಡ್ಗೆ ಕ್ಲೋಸ್ ವಿಷುವಲ್ ರೆಫರೆನ್ಸ್ ನಮಗೆ ಸಿಕ್ಕಿದ್ದೆ ವೆಸ್ ಆ್ಯಂಡರ್ಸನ್ movies. ಸೊ ಆ ಬೇಸಿಸ್ ಮೇಲೆ ವಿ ಟುಕ್ ಲಾಟ್ ಆಫ್ ಇನ್ಸ್ಪಿರೇಷನ್ ಫ್ರಮ್ ಹಿಸ್ ಮೇಕಿಂಗ್ ಸ್ಟೈಲ್. ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಅದನ್ನು ನಾನು ಇಂಡಿಯನೈಸ್ ಮಾಡಬೇಕಾಯಿತು. ವೆಸ್ ಆ್ಯಂಡರ್ಸನ್ ಈಸ್ ಮೋರ್ ಆಫ್ ಇಂಗ್ಲೀಷ್, ಇಂಗ್ಲೀಷ್ ಕೊರಿಯನ್ ಕೆನಡಿಯನ್ ಸ್ಟೈಲ್ ಆಫ್ ಕಲರ್ಸ್ ಆ್ಯಂಡ್ ಬ್ರೈಟ್ ಕಲರ್ಸ್ ಯೂಸ್ ಮಾಡ್ತಾರೆ. ಬಟ್ ನಾನು ಅದು ಇಂಡಿಯನೈಸ್ ಮಾಡಬೇಕಾಯಿತು. ಆ್ಯಂಡ್ ನಮ್ಮ ವಿಕ್ಕಿಗೆ ನಾನು ಹ್ಯಾವ್ ಟು ಬ್ರಿಂಗ್ ಇಟ್ ಕ್ಲೋಸರ್ ಟು ವಿಕ್ಕೀಸ್ ಕ್ಯಾರೆಕ್ಟರ್. ಸೊ ಆ ರೀಸನಿಂದ ವಿ ಪಿಕ್ ದಿಸ್ ಸ್ಟೈಲ್ ಆಫ್ ಮೇಕಿಂಗ್, ಬಟ್ ವಿ ಹ್ಯಾಡ್ ಎ ವೆರಿ ಸ್ಟ್ರಾಂಗ್ ರೀಸನ್ ಟು ಪಿಕ್ ಇಸ್ ಸ್ಟೈಲ್ ಆ್ಯಂಡ್ ಇಂಪ್ಲಿಮೆಂಟ್ ಇಟ್. ನಂಗೆ ಆ ಫ್ಯಾಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಟು ನಿವೇದಿತಾ ಅವರು. ಸೊ ಯೂಶ್ವಲಿ ನಿಮ್ಮ ಫೇವ್ರೆಟ್ ಜಾನ್ರ ಸಿನಿಮಾಗಳೇ ಅದು, ಅಂದರೆ ವಾಟ್ ಕೈಂಡ್ ಆಫ್ ಸಬ್ಜೆಕ್ಟ್ಸ್ ನಿಮಗೆ ಎಕ್ಸೈಟ್ ಮಾಡುತ್ತೆ ಯೂಶ್ವಲಿ ಸಿನಿಮಾ ವೀವಿಂಗ್ ಆ್ಯಸ್ ಎನ್ ಆಡಿಯನ್ಸ್ ಮಾಡುವಾಗ? ಸೊ ನನಗೆ ಐ ಲೈಕ್ ಆ್ಯಸ್ ಎನ್ ಆಡಿಯನ್ಸ್, ನಂಗೆ ಸ್ಲೈಸ್ ಆಫ್ ಲೈಫ್ ಇಷ್ಟ, ಥ್ರಿಲ್ಲರ್ಸ್ ಇಷ್ಟ, ಹಾರರ್ಸ್, ಡ್ರಾಮಾಸ್. I like everything, but I think I like thrillers a lot. ಆ್ಯಂಡ್ ಸಿನಿಮಾದಲ್ಲಿ ಒಂದು ಸಿಂಗಲ್ ಟೇಕ್ ಡ್ಯಾನ್ಸ್ ಸೀಕ್ವೆನ್ಸ್ ಇದೆ ಅಂತ. ಅಂದರೆ ಸಿನಿಮಾದಲ್ಲಿ ಅಂದರೆ ಸಾಂಗ್ ಆಲ್ರೆಡಿ ಬಂದಿದೆ, ಇನ್ ದ ನೈಟ್ ಅಂತ ವಿಡಿಯೋ ಸಾಂಗ್ ಬಿಡ್ತೀವಿ. ಲಾಸ್ಟ್ ಪಲ್ಲವಿ ಪಾರ್ಟ್ ಸಾಂಗಲ್ಲಿರೋದನ್ನು ಒಂದು ಸಿಂಗಲ್ ಟೇಕ್, ಅದೇನು ಭಯಂಕರ ಸಿಂಗಲ್ ಟೇಕ್ ಏನಲ್ಲ, ಅದು ಇಟ್ಸ್ ದ ವೆರಿ ಸಿಂಪಲ್ ಮೂಮೆಂಟ್ಸ್ ಮಾಡಿರೋದು. ದೆರ್ ಆರ್ ಸೀಕ್ವೆನ್ಸಸ್ ಭಾಳಷ್ಟು ಜನ ಇಡೀ ಫಿಲಿಮ್ನೇ ಸಿಂಗಲ್ ಟೇಕಲ್ಲಿ ಮಾಡಿರೋದು ಇದೆ. ವಿ ಹ್ಯಾವ್ ಎಕ್ಸಾಂಪಲ್ಸ್ ಫಾರ್ ದಟ್. ಹಂಗೆ ನೋಡಿದಾಗ ಏನೋ ಇಟ್ಸ್ ಅ ವೆರಿ ಸ್ಮಾಲ್ ಅಟೆಂಪ್ಟ್ ಆ ಸೀಕ್ವೆನ್ಸ್ಗೆ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಹೋಗುವ ಆ್ಯಂಡ್ ಸಿಂಗಲ್ ಶಾರ್ಟಲ್ಲಿ ಹೋಗೋಣ. ಅದೇನಿಲ್ಲ, ಒಂದು ನಿಮಿಷದ ಸೀಕ್ವೆನ್ಸ್ ಅದು ಅಷ್ಟೇ. ಆ್ಯಂಡ್ ಅದಕ್ಕೆ ಪ್ರಿಪ್ರೇಷನ್ಸ್ ಏನಿಲ್ಲ, ಮೋರ್ ರಿಹರ್ಸಲ್ಸ್ ಮಾಡಿದ್ರಿ ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ಕೂಡ ತುಂಬ ಟೇಕ್ಸ್ ತೊಗೊಂಡ್ರಿ. ಸೊ ಇಟ್ಸ್ ಲೈಕ್ ವೆರಿ ಕ್ಯೂಟ್ ಸ್ಟೆಪ್ಸ್, ಕ್ಯೂಟ್ ಥಿಂಗ್, ಸಿಂಪಲ್ ಆಗಾಯಿತು. ಇನ್ನೊಂದು ಟ್ರೈಲರಲ್ಲಿ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಸೀನ್ ಇಸ್ ದ್ಯಾಟ್ ಲೈಟ್ ಆನ್ ಆಗುತ್ತಲ್ಲ ಅಷ್ಟು ಹಿಂದ್ಗಡೆ. ಸೊ ಆ ಒಂದು ಪರ್ಟಿಕ್ಯುಲರ್ ಸೀನ್ ಹೆಂಗೆ ಅಚೀವ್ ಮಾಡಿದರೆ, ಬಿಕಾಸ್ ಇಟ್ ಲುಕ್ ಸೋ ಗುಡ್. ಸಿನಿಮಾ ಅಲ್ಲಿ ಆ ಸೀನ್ ವೆರಿ ತುಂಬ ಇಂಪಾರ್ಟೆಂಟ್ ಟೈಮಲ್ಲಿ ಅದು ಬರುತ್ತೆ. ಆ್ಯಂಡ್ ಆ ಸೀಕ್ವೆನ್ಸ್ ದ ಎಂಟೈರ್ ಆ ಟೋಟಲ್ ಲೈಟ್ ಆನ್ ಸೀಕ್ವೆನ್ಸ್ ಇದೆಲ್ಲ ಇಟ್ಸ್ ಕಂಪ್ಲೀಟ್ಲಿ ನಾವು ಸೆಟ್ ಹಾಕಿದ್ದದು. ಆಲ್ಮೋಸ್ಟ್ ವಿ ಯೂಸ್ಡ್ 3000 ಬಲ್ಬ್ಸ್ ಅಲ್ಲಿ ಯೂಸ್ ಮಾಡಿರೋದು. ಆ್ಯಂಡ್ ಜನರಲಿ ನಾರ್ಮಲ್ ಬಲ್ಬ್ ಆದರೆ ಕ್ಯಾಮ್ರಲ್ಲಿ ಫ್ಲಿಕರ್ ಬಂದುಬಿಡುತ್ತೆ ಒಂದು ಸಮ್ ಎಕ್ಸ್ಟೆಂಟ್ ಹೋದಾಗ. ಸೊ ಅದಕ್ಕೆ ನಾವು ಸಪ್ರೇಟ್ ಬಲ್ಬ್ಸ್ನ ಹುಡುಕ್ಬೇಕಾಯಿತು, ದ ಫಿಲ್ಮೆಂಟ್ ಬಲ್ಬ್. ಅದು ಇವಾಗ ಇಲ್ಲ ಮಾರ್ಕೆಟಲ್ಲಿ. ಅದನ್ನು ಹುಡುಕಿ ಆ ಬಲ್ಬ್ ಥರದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮಗೆ. ಅದನ್ನು ತಂದು ಆ್ಯಂಡ್ ಅಗೇನ್ ಸಿಮೆಟ್ರಿ ಮೈಂಟೈನ್ ಮಾಡಬೇಕಾಯಿತು ಸಿನಿಮಾ ಅಲ್ಲಿ ಒಂದು. ಆ್ಯಂಡ್ ಫೈನಲಿ ಆ ಲೊಕೇಶನ್ನ ಕನಕ್ಪುರಲ್ಲಿ ಹುಡುಕಿ, And the pots ಕೆಳಗಡೆ ಸೇವಂತಿ ಹೂವು ಇಟ್ಟಿದ್ದೀವಿ. ಅದು ಲಾಲ್ಬಾಗಿಂದ ಆಲ್ಮೋಸ್ಟ್ ಒಂದು 3,000 to 4,000 ಫ್ಲವರ್ ಪಾಟ್ಸ್ನ ತಂದು ಪ್ಲೇಸ್ ಮಾಡಿ, ಬಿಕಾಸ್ ಆ ಸೀಕ್ವೆನ್ಸ್ ತುಂಬ ಇಂಪಾರ್ಟೆಂಟ್ ಫಿಲಿಮಲ್ಲಿ. ಆ್ಯಂಡ್ ಆ ಲೈಟ್ ಆನ್ ಆಗೋ ಟೈಮ್ ಕೂಡ ತುಂಬ ರಿಹರ್ಸಲ್ಸ್ ಮಾಡಿದ್ವಿ ವಿತ್ ದ ಕೌಂಟ್.
ಒನ್ ಅಂದಾಗ ಇಷ್ಟು ಲೈಟ್ಸ್ ಆನ್ ಆಗಬೇಕು, 2 ಅಂದಾಗ ಇಷ್ಟು ಲೈಟ್ಸ್, 3 ಅಂದಾಗ ಇಷ್ಟು ಲೈಟ್ಸ್ ಅಂತ ಮಾಡೋ ಫೇಸ್ ಇತ್ತು. ಆ್ಯಕ್ಚುಲಿ ಆ ಶಾರ್ಟ್ ಈವ್ನಿಂಗ್ 6 o'clockಗೆ ತೆಗಿಬೇಕಾಯಿತು. 6 o'clockಗೆ ಸ್ಟಾರ್ಟ್ ಮಾಡಿದ್ರಿ, ಲೈಟ್ಸ್ ಆನ್ ಅಂದಿದ ತಕ್ಷಣ ಎಲ್ಲ ಲೈಟ್ಸ್ ಆನ್ ಮಾಡಿಬಿಟ್ರು, ಕನೆಕ್ಷನ್ ಫುಲ್ ರಾಂಗ್ ಮಾಡಿಬಿಟ್ಟಿದ್ರು. ದೆನ್ ವಿ ಹ್ಯಾಡ್ ಟು ವೆಯ್ಟ್ ಫಾರ್ ಮಾರ್ನಿಂಗ್ 6 o'clock. ಶೂಟಿಂಗ್ ರಾತ್ರಿ 2 ಗಂಟೆಗೆ ಮುಗಿದ್ರೆ ಕೂಡ ಇಡೀ ರಾತ್ರಿ 4 hours ರಿಹರ್ಸಲ್ಸ್ ಮಾಡಿದ್ದಾರೆ. ಎಂಟೈರ್ ಲೈನ್ಸ್ನ ಚೇಂಜ್ ಮಾಡಿ. ಐ ಥಿಂಕ್ ನಿಮಗೆ ಇವಾಗ ಸಿಂಪಲ್ ಅನಿಸ್ಬೋದು, ಬಟ್ ಆ ಮೂಮೆಂಟ್ಗೆ ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಬಿಕಾಸ್ ಆಲ್ಮೋಸ್ಟ್ 150 ಪೀಪಲ್ನ ಇಡೀ ರಾತ್ರಿ ಯು ಹ್ಯಾವ್ ಟು ಕೀಪ್ ದಮ್ ಅವೇಕ್ ಆ್ಯಂಡ್ ಚಿಯರ್ ದೆಮ್, ಇಲ್ಲ ಬೆಳಿಗ್ಗೆ ಈ ಶಾರ್ಟ್ ತೆಗಿಬೇಕು ಅಂತ. ಆ್ಯಂಡ್ ಆ ಗೋಲ್ಡನ್ ಅವರ್ ಪೀರಿಯಡಲ್ಲಿ ಆ ಶಾರ್ಟ್ನ ತೆಗಿಬೇಕಾಯಿತು. ಆ ಟೈಮ್ ಸಿಗೋದು ಒಂದು 20 minutes ಸ್ಲಾಟಲ್ಲಿ ಮಾತ್ರ ಸಿಗೋದು. ಇಟ್ಸ್ ಲೈಕ್ ಈವ್ನಿಂಗ್ 20 minutes, ಮಾರ್ನಿಂಗ್ 20 minutes. ಸೊ ಅರ್ಲಿ ಮಾರ್ನಿಂಗ್ 5:45 ಫುಲ್ ಆಫ್ಟರ್ 4 hours ಆಫ್ ರಿಹರ್ಸಲ್ಸ್ ಎಲ್ಲ ಮಾಡಿ ಫೈನಲಿ ಆ ಶಾರ್ಟ್ನ ಅಚೀವ್ ಮಾಡೋಕ್ಕಾಯಿತು. ಆ್ಯಂಡ್ ದಟ್ ವಾಸ್ ಲೈಕ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಚಾಲೆಂಜಿಂಗ್ ಪಾರ್ಟ್. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಅದು ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು. ಆ್ಯಂಡ್ ಮೋರ್ ಓವರ್ ಆನ್ ಟು ಇಟ್ ಒಂದು ಪೋರ್ಷನ್ನ ಸೆಟ್ ಹಾಕಿದ್ರಿ, ರಿಮೈನಿಂಗ್ ಇಟ್ಸ್ ಯೂಸೇಜ್ ಆಫ್ CG, ಸೊ ವಿ ಕ್ಯಾನ್ ಎಕ್ಸ್ಟೆಂಡ್ ಇಟ್ ಮೋರ್. ದ ಹೈಲೈಟ್ ಆಫ್ ದಿ ಟ್ರೈಲರ್ ಅದು. ಸೊ ದೀಸ್ ಆರ್ ಆಲ್ ದ ಸೀರಿಯಸ್ ಕ್ವೆಶನ್ ದಟ್ ವಿ ಹ್ಯಾಡ್. ಸೊ ಈಗ ಒಂದಿಷ್ಟು ಫನ್ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತೀನಿ. ಸೊ ಮೊದಲನೇ ಕ್ವೆಶನ್ ನಿವೇದಿತಾ ಅವ್ರಿಗೆ, ವಾಟ್ಸ್ ದ್ಯಾಟ್ ಒನ್ ಅಡ್ವೈಸ್ ಶಿವಣ್ಣ ಅವ್ರು ಕೊಟ್ಟಿದ್ದು ದಟ್ ಯು ಡೋಂಟ್ ಫಾಲೋ ಯೂಶ್ವಲಿ? ಅವ್ರು ಹೇಳ್ತಾನೆ ಇರ್ತಾರೆ ಬಟ್ ನೀವು ಮರಿತೀರಾ ಅಥವಾ ನೀವು ಫಾಲೋನೇ ಮಾಡಲ್ಲ, ಆ ಥರದ್ದು? ಟು ಸ್ಲೀಪ್ ಅರ್ಲಿ, ಬೇಗ ನಿದ್ದೆ ಮಾಡೋದು. ಓಕೆ. ನೀವು ಶಿವ, ನಿಮ್ಮ ದೊಡ್ಡವ್ರು ಕೊಟ್ಟಿದ್ದಾರೆ, ನಿಮ್ಮ ತಂದೆಯ ಫಾದರ್ ನಿಮಗೆ ಯೂಶಲಿ ದೊಡ್ಡವ್ರು ಕೊಡ್ತಾರೆ, ಅಡ್ವೈಸ್ ಕೊಡ್ತಾರೆ, ಸೊ ಆ ಥರದ್ದು ಏನಾದರೂ ನೀವು ಫಾಲೋ ಮಾಡಲ್ಲ? ತುಂಬ ಹೇಳ್ತಾರೆ ಬಟ್ ಅದನ್ನು ಮಾಡೋಕ್ಕಾಗಲ್ಲ, ಫೇಲ್ ಆಗ್ತೀನಿ ಪ್ರತಿ ಸರಿ, ಅದನ್ನ ಬೇಗ ಎದ್ದೇಳಿ ಅಂತಾರೆ, ಅದು ನಾನು ಫಿಲಮಿಗೆ ಬರಬೇಡ ಅಂತಿದ್ರು, ಆ ಫಿಲಮ್ಗೆ ಬಂದೆ, ಅದೇ ದೊಡ್ಡ ಇದು ಮಾಡಿದ್ದು. ಆ್ಯಂಡ್ ಒಂದು ದಿನ ಇದು ಈ ಕ್ವೆಶನ್ ಇಬ್ಬರಿಗೂ. ಸೊ ಒಂದು ದಿನ ಆ್ಯಸ್ ಅ ಡೈರೆಕ್ಟರ್ ಅವರ ಪ್ರೊಡ್ಯೂಸರ್ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀರಾ, ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಡೈರೆಕ್ಟರ್ ಮೇಲೆ ಒಂದಿಷ್ಟು ಕೋಪ ಆಗಿದೆಯಾ, ಹೇಗೆ? ನನಗೆ ಆನ್ಸರ್ ರೆಡಿ ಇದೆ, ನೀವು ಹೇಳಿ. ಹೇಳಿ, ಏನು ಕೋಪ? I think whenever suddenly double call sheets used to happen, that time. Like last minute. ಹಂಗೆ ನಮಗೆ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ ಶೂಟಿಂಗಲ್ಲಿ, ಬಿಕಾಸ್ ಮಾರ್ನಿಂಗ್ 8 o'clock ಬ್ರೇಕ್ಫಾಸ್ಟ್ ಆಗ್ತಿತ್ತು, ಆಮೇಲೆ ಕರೆಕ್ಟಾಗಿ 10 o'clockಗೆ ಫ್ರೂಟ್ಸ್ ಬರ್ತಿತ್ತು, 12 o'clockಗೆ ಟೀ ಕಾಫಿ ಸ್ನ್ಯಾಕ್ಸ್ ಬರ್ತಿತ್ತು, ಮತ್ತು 2 o'clockಗೆ ಮತ್ತೆ ಲಂಚ್, 4 o'clock ಅಗೇನ್ ಸ್ನ್ಯಾಕ್ಸ್, 6 o'clock ಒನ್ ಮೋರ್ ಸ್ನ್ಯಾಕ್ಸ್. ನಂಗೆ ಅಲ್ಲಿ ಕೋಪ ಬಂದ್ಬಿಡ್ತು, ಮೇಡಮ್ ನೀವು ಇಷ್ಟು ಊಟ ಮಾಡಿಸಿ ನಮಗೆ ಎಲ್ಲಿ ಕೆಲಸ ಮಾಡೋದು, ಎಲ್ಲ ತಿಂದು ಮಲಗ್ತಿದ್ದಾರೆ. ದಟ್ ಮೂಮೆಂಟ್ ವಾಸ್ ಲೈಕ್, ಮೇಡಮ್ ಪ್ಲೀಸ್ ಸ್ವಲ್ಪ ಊಟ ಕಟ್ ಮಾಡಿ, ನೀವು ಸ್ನ್ಯಾಕ್ಸ್ ಎಲ್ಲ ಕೊಡೋದು ಅಂತ ಹೇಳಿ. ದಟ್ ಮೂಮೆಂಟ್ ಸ್ವಲ್ಪ ಫಸ್ಟ್ 2-3 days ಶೂಟಿಂಗ್ ತುಂಬ ಸ್ಲೋ ಆಗಿ ಆಗ್ತಿದೆ, ಯಾಕೆ ಆಗ್ತಿದೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ನೋಡಿದ್ರೆ ರೀಸನ್ ವಾಸ್ ಲೈಕ್ ಎಲ್ಲರೂ ಅಂದರೆ ತುಂಬ ಊಟ ಕೊಟ್ಟರು ಅಂತ ಕೋಪ ಬಂತು ಅಷ್ಟೇ. ಸೊ ಈಗ ನೆಕ್ಸ್ಟ್ ಕ್ವೆಶನ್. ಸೊ ವಿಚ್ ಇಸ್ ದ್ಯಾಟ್ ಒನ್ ಫಿಲ್ಮ್, ಆ ಸಿನಿಮಾ ನೀವು ತುಂಬ ಸರಿ ನೋಡ್ತೀರಾ, ರಿವಿಸಿಟ್ ಮಾಡ್ತಾನೆ ಇರ್ತೀರಾ ಅಕ್ರಾಸ್ ದ ಲ್ಯಾಂಗ್ವೇಜಸ್ ಯಾವ್ದಾದ್ರು ಆಗಿರ್ಬೋದು, ಬೇಸಿಕಲಿ ಯುವರ್ ಕಂಫರ್ಟ್ ಮೂವಿ ದಟ್ ಯು ಕ್ಯಾನ್ ಯಾವಾಗ ಬೇಕಾದರೂ ಆಗ ಬೇಜಾರಾದಾಗ, ಖುಷಿ ಆದಾಗ ಹಾಕೊಂಡು ಆ ಸಿನಿಮಾನ ರಿವಿಸಿಟ್ ಮಾಡ್ತೀರಾ ಅಂತ? ನನ್ನ ಮೂವೀಸ್ ಜಾಸ್ತಿ ರಿವಾಚ್ ಮಾಡಲ್ಲ, ಬಟ್ ರೀಸೆಂಟ್ಲಿ ಒನ್ ಮೂವಿ ಐ ರಿವಾಚ್ಡ್ ಇಸ್ ಚಾರ್ಲಿ, ಬಿಕಾಸ್ ಐ ರಿಯಲಿ ಲೈಕ್ಡ್ ಇಟ್ ರೀಸೆಂಟ್ ಟೈಮ್ಸ್ ಅಲ್ಲಿ. ನೀವು ಪೆಟ್ ಲವರ್ ಹಾಗಾದ್ರೆ? ಯಾ, ಅಲ್ಲ, ಅಂಡಮಾನ್ ಇಲ್ಲ ನನಗೆ ಯುಗ ಪುರುಷ ಫಿಲಿಮ್ ಐ ವಾಂಟ್ ಟು ಗೋ ರಿವಾಚ್ ಇಟ್, ಆ್ಯಂಡ್ ಇಂಗ್ಲೋರಿಯಸ್ ಬಾಸ್ಟರ್ಸ್ ಸಮಥಿಂಗ್ ಐ ಲವ್ ಟು ರಿವಾಚ್ ಆಸ್ ಮೆನಿ ಟೈಮ್ಸ್ ಆಸ್ ಪಾಸಿಬಲ್. ಓಕೆ, ಸೂಪರ್. ಆ್ಯಂಡ್ ಇದು ನಿವೇದಿತಾ ಅವ್ರಿಗೆ, ಒಂದು ಟ್ರೈಲರಲ್ಲಿ ಒಂದು ಸೀನ್ ಬರುತ್ತೆ, ಕೋಪ ಬರ್ತಿದೆ ಅಪ್ಪ ಅಂತ, ಕೋಪ ಬರ್ತಾ ಇದೆ ಅಪ್ಪ, ತುಂಬ ಕೋಪ ಬರ್ತಾ ಇದೆ ಅಂತ. ಸೊ ಆ ಸೀನ್ನ ರೀಕ್ರಿಯೇಟ್ ಮಾಡೋದಾದರೆ ನೀವು ಮಾಡಬೇಕು. ವಂಶಿ ಅಮ್ಮಿ ಯು ನನ್ನ ಸ್ಕ್ರೀನ್ ಮೇಲೆ ನೋಡಿದ್ದಾರೆ ಇದು ಸೀನ್ ಇನ್ ಟ್ರೈಲರ್. 24th ಇನ್ನೊಂದು ಕೋಪ ಬರ್ತಿದೆ ಅಪ್ಪ, ತುಂಬ ಕೋಪ ಬರ್ತಿದೆ. ಸೂಪರ್, ತುಂಬ ಚೆನ್ನಾಗಿ ಮಾಡಿದಿರಿ. ಸೊ ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಕ್ವೆಶನ್. ಸೊ ವಿಚ್ ಇಸ್ ದಟ್ ಒನ್ ಫಿಲ್ಮ್, ಯೂಶಲಿ ಕೆಲವೊಂದು ಸಿನಿಮಾಗಳು, ಕೆಲವೊಂದು ಜಾನ್ರಾಗಳು ಎಲ್ರಿಗೂ ಇಷ್ಟ ಆಗಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಸಿನಿಮಾ ಬಗ್ಗೆ ಇರೋ ಸಿನಿಮಾಗಳು ತುಂಬ ಇಷ್ಟ.
ಸೊ ಆ ಥರದ ಜಾನ್ರ ಅಥವಾ ಆ ಥರದ ಸಿನಿಮಾಗಳು ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ನನಗೆ ಆ್ಯಕ್ಚುಲಿ ಕಮರ್ಷಿಯಲ್ ಫಿಲ್ಮ್ಸ್ ನಂಗೆ ಇಷ್ಟ ಆಗುತ್ತೆ. ಫುಲ್ ಆನ್ ಮಾಸ್ ಕಂಪ್ಲೀಟ್ ಎಂಟರ್ಟೈನರ್. ನನಗೆ ಆ ಥರ ಸಿನಿಮಾ ತುಂಬ ಇಷ್ಟ ಆಗುತ್ತೆ. ನಿಮಗೆ? I like ಇದು what is that dystopian type stuff ಅಂದ್ರೆ ವರ್ಲ್ಡ್ ಎಂಡ್ ಆದ್ಮೇಲೆ ಹೆಂಗಿರುತ್ತೆ like that. I like stuff like that. ಇದು ಇಬ್ರಿಗೂ ಕ್ವೆಶನ್ ಇದು. ವಾಟ್ಸ್ ದಟ್ ಒನ್ ಥಿಂಗ್ ನಿಮಗೆ ಈ ವರ್ಡಿಂದ ಎರೇಸ್ ಮಾಡಬೇಕು ಅಂತ ಅನ್ಸಿದ್ರೆ ತುಂಬ ಇರಿಟೇಟ್ ಆಗುವಂಥ ವಿಷಯ ಯಾವುದು? ದಟ್ ಈ ವರ್ಲ್ಡ್ ಇಂದ ಎರೇಸ್ ದಟ್ ಥಿಂಗ್. I think comments like haters on social media, negative comments maybe. Yeah, negativity on social media or in life. ನನಗೆ ಇಂಟರ್ನೆಟ್ನೇ ಎರೇಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಲೈಫ್ ವಾಸ್ ವೆರಿ ಪೀಸ್ಫುಲ್ ಬಿಫೋರ್ ಇಂಟರ್ನೆಟ್. Yeah, true. ಡೊಕೊಮೊ 5 ರೂಪೀಸ್ಗೆ 50 MB ವಾಸ್ ನೈಸ್. ಎವ್ರಿ ಡೇ 2 GB ಅದು ಚೆನ್ನಾಗಿತ್ತು. ಬಿಕಾಸ್ ಅವಾಗ ನಮ್ಗೆ ಇಂಟರ್ನೆಟ್ ವ್ಯಾಲ್ಯೂ ಗೊತ್ತಾಗ್ತಿತ್ತು. 100 SMS per day. ದಟ್ ವ್ಯಾಲ್ಯೂ ವಾಸ್ ಮೋರ್. ಆ್ಯಂಡ್ ರೀಸೆಂಟಾಗಿ AI ಅಲ್ಲಿ ಸಿನಿಮಾದಲ್ಲಿ ಆಗ್ತಾ ಇದೆ. ಆ್ಯಂಡ್ AI ಇನ್ ರಿಯಲ್ ಲೈಫ್, ಐ ಮೀನ್ ಡೈಲಿ ಲೈಫಲ್ಲಿ ತುಂಬ ಯೂಸ್ ಆಗ್ತಾ ಇದೆ. ಈ ರೀಸೆಂಟಾಗಿ ಸ್ಟುಡಿಯೋ ಗಿಬ್ಲಿ ಟ್ರೆಂಡ್ ಆಯಿತು. ಸೊ ಇದೆಲ್ಲದನ್ನ ನೋಡಿದಾಗ ವಾಟ್ಸ್ ಯುವರ್ ಒಪಿನಿಯನ್ ಆನ್ AI ನಮ್ಮ ಸಿನಿಮಾದಲ್ಲಿ ಆ್ಯಂಡ್ ಇನ್ ಜನರಲ್? ಸೊ ಡು ಯು AIನ ಫಾಲೋ ಮಾಡ್ತೀರಾ ಆ್ಯಂಡ್ ಯೂಸ್ ಮಾಡ್ತೀರಾ? ಆ್ಯಂಡ್ ನಮ್ಮ ಒಂದಿಷ್ಟು ಕೆಲಸಗಳನ್ನ ಟೇಕ್ ಓವರ್ ಮಾಡುತ್ತೆ ಅಂತಾರೆ. ಅದಕ್ಕೆ ನಿಮ್ಮ ಒಪಿನಿಯನ್ ಏನು ಫಾರ್ ಬೋತ್? See, when the world change ಆಗ್ತಾ ಇದ್ದಂಗೆ you have to adapt to it. But ಅದು ಯಾವ ಎಕ್ಸ್ಟೆಂಟ್ ವರ್ಗೂ ಯೂಸ್ ಮಾಡಬೇಕು, you have to use it. ಅಂದರೆ if it's absolutely necessary, you have to use it. Because this Ghibli trend also ಅದಾದಾಗ I think the actual creator of Studio Ghibli spoke about it and said, you know, the essence, true essence will get lost because of AI. Because our actual artists who did that put in a lot of hard work to do it. But it's like a two-way thing. Because ಇವಾಗ ಎಷ್ಟು ಯೂಸ್ ಮಾಡಬೇಕು like some unavoidable circumstances ಅಲ್ಲಿ you have to use it, like in films maybe or in anything. But I think to what extent it's required, you have to use it. ಆ್ಯಂಡ್ ನಿಮಗೆ ವಾಟ್ ಅಬೌಟ್ ಯು? ಅಂದರೆ ನಾವು ಆ ಗಿಬ್ಲಿದೆಲ್ಲ ವಿ ಆಲ್ಸೋ ಯೂಸ್ಡ್ ಇಟ್. Yeah, we also did it. ಪ್ರಮೋಷನ್ ಆ ಟ್ರೆಂಡ್ ಟೈಮಲ್ಲಿ. ದೆನ್ ಅವ್ರ ವಿಡಿಯೋ ನೋಡಿದಾಗೆಲ್ಲ ನಮಗೂ ಇದಾಯಿತು. ಲೈಕ್ Yeah. ಆಮೇಲೆ ಗೊತ್ತಾಯ್ತು ಎವ್ರಿ ಆರ್ಟಿಸ್ಟ್ ಅವ್ರದ್ದೇ ಒಂದು ಯೂನಿಕ್ನೆಸ್ ಇರುತ್ತೆ. Yeah. ಅದು ಈಸಿಯಾಗಿ ಎಲ್ಲರಿಗೂ ಸಿಕ್ಬಿಡ್ತಿದ್ರೆ ಅಂದರೆ ಇಟ್ಸ್ ಒನ್ ಪರ್ಸನ್ಸ್ ಎಫರ್ಟ್, ಯು ಆರ್ ಡೂಯಿಂಗ್ ಇಟ್ ಇನ್ 1 or 2 seconds. The value is gone. ಅಂದರೆ ಎಲ್ಲಿ ಯೂಸ್ ಮಾಡಬೇಕು ಆ ಪ್ಲೇಸಸಲ್ಲಿ ಮಾತ್ರ ಯೂಸ್ ಮಾಡಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್. ಬಟ್ ಅದನ್ನೇ ಫುಲ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಐ ಡೋಂಟ್ ಥಿಂಕ್ ಸೊ ಆರ್ಟಿಗೆ ವ್ಯಾಲ್ಯೂ ಇರೋದಿಲ್ಲ ಫ್ಯೂಚರಲ್ಲಿ. ಇವಾಗ ಆಲ್ರೆಡಿ ಮಾಡ್ರನ್ ಆರ್ಟ್ ನೋಡಿದ್ರೆ ನೀವು ಎಷ್ಟು ಸ್ಯಾಡ್ ಅನಿಸುತ್ತೆ. ನೆಲದ ಮೇಲೆ ಪಚ ಅಂತ ಗೀಚ್ಬಿಟ್ರೆ ದಟ್ಸ್ ಮಾಡ್ರನ್ ಆರ್ಟ್ ಅಂತಿದ್ದಾರೆ. ಆ್ಯಂಡ್ ಆಗ ರವಿ ವರ್ಮಾ ಅದಕ್ಕೆ ಬಿಫೋರ್ ಸೋ ಮೆನಿ ಪೀಪಲ್ ಎಷ್ಟು ಟೈಮ್ ತೊಗೊಂಡು ದೇ ಹ್ಯಾವ್ ಟು ಸ್ಕೆಚ್ ಎವ್ರಿಥಿಂಗ್. ಸೊ ಇಟ್ಸ್ ಲೈಕ್ ಆರ್ಟ್ ಅನ್ನೋದು ಎವ್ರಿ ಇಂಡಿವಿಜುವಲ್ ಆಸ್ ಒನ್ ಆರ್ಟ್. ಅದನ್ನು ಅವ್ರು ಎಕ್ಸ್ಪ್ಲೋರ್ ಮಾಡಬೇಕು. ದೆರ್ ಇಸ್ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ಇಟ್, ಮೈಂಡ್ ಪುಟ್ ಇನ್ ಟು ಇಟ್. ಅದನ್ನು ನೋಡಬೇಕು. ಜಸ್ಟ್ ದಟ್ ಇಫ್ ಎವ್ರಿಥಿಂಗ್ ಕಂಪ್ಯೂಟರ್ ಮಾಡಿಬಿಟ್ರೆ What will we do? there will be no value for it. ಸೊ ಅಷ್ಟೇ, ವೆರಿ ಸಿಂಪಲ್. ಸೊ ಎಷ್ಟು ಯೂಸ್ ಮಾಡ್ಕೋಬೇಕು ಅಷ್ಟು ಯೂಸ್ ಮಾಡ್ಕೋಬೇಕು. ನಮ್ಮ ಲೈಫ್ನ ಟೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಬಿಡಬಾರ್ದು ಅಂತ. ಸೇಮ್ ಇವಾಗ ನಮಗೆ ಇವಾಗ ಮಧ್ಯಾಹ್ನ ಊಟ ಇವತ್ತು ನಮ್ಮ ಮನೇಲಿ ಮಾಡೋಕ್ಕಾಗಿಲ್ಲ ಫಾರ್ ಸಮ್ ರೀಸನ್, ನಾನು ಆರ್ಡ್ರ್ ಮಾಡಿ ತಿಂತಿದ್ದೀನಿ, ದಟ್ಸ್ ಗುಡ್. ನಾನು ಎವ್ರಿ ಡೇ ಆರ್ಡ್ರ್ ಮಾಡ್ಕೊಂಡೇ ತಿಂತಿದ್ರೆ ಕುಕಿಂಗ್ ಸ್ಕಿಲ್ಲೇ ಹೋಗ್ಬಿಡ್ತಾ? ದಟ್ ಜನ್ರೇಷನ್ಗೆ ಕುಕಿಂಗ್ ಸ್ಕಿಲ್ ಎಂಡ್ ಆಗಿಬಿಡ್ತು. ನೆಕ್ಸ್ಟ್ ಜನ್ರೇಷನ್ಗೆ ಅವ್ರಿಗೆ ಅನ್ನ ಸಾಂಬಾರು ಕಾಫಿ ಕೂಡ ಮಾಡೋಕ್ಕೆ ಬರಲ್ಲ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬೇಕು. ಎಷ್ಟು ದಿನ ಅಂತ ಒಂದಿನ ಇಂಟರ್ನೆಟ್ ಶಟ್ ಡೌನ್ ಆಯ್ತು, ಮುಗೀತು, ವರ್ಲ್ಡ್ ಇಸ್ ಸ್ಟಾಪ್ಡ್. ಮೊನ್ನೆ ಗೂಗಲ್ ಪೇ ಶಟ್ ಡೌನ್, ಲೈಕ್ ದ ಸರ್ವರ್ ಶಟ್ ಡೌನ್ ಆಗ್ಬಿಡ್ತು, ಪೇಮೆಂಟ್ಸೇ ನಿಂತೋಯ್ತು ಒನ್ ಡೇ. ಸೊ ಇಟ್ಸ್ ಲೈಕ್ ನಮ್ಮ ಸರ್ವೈವಲ್ ಸ್ಕಿಲ್ಸ್ ಥರ ಆರ್ಟಿಸ್ಟಿಕ್ ಸ್ಕಿಲ್ಸ್ ವೆರಿ ಇಂಪಾರ್ಟೆಂಟ್. ಈಗ ಯೂಶಲಿ ಬೆಳಿಬೇಕಾದ್ರೆ ಚಿಕ್ಕ ವಯಸ್ಸಿಂದನೂ ಒಂದಿಷ್ಟು ಆ್ಯನಿಮೇಟೆಡ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಅಥವಾ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆರ್ ಇನ್ ಸಿನಿಮಾ ಕ್ಯಾರೆಕ್ಟರ್ಸ್ ತುಂಬ ಇಷ್ಟಪಟ್ಟು ನೋಡಿ ಬೆಳೆದಿರ್ತೀವಿ. ಸೊ ಆ ಥರದ ಕ್ಯಾರೆಕ್ಟರ್ನ ಇಫ್ ಯು ಕುಡ್ ಸ್ವಿಚ್ ಯುವರ್ ಲೈಫ್, ಸೊ ವಿಚ್ ಒನ್ ಆ ಕ್ಯಾರೆಕ್ಟರ್, ಯಾವ ಕ್ಯಾರೆಕ್ಟರ್ನ ಸ್ವಿಚ್ ಮಾಡ್ಕೋತೀರಾ? Harry Potter. ನಿಮಗೆ? ಐ ಆಮ್ ನರುಟೋ ಫ್ಯಾನ್, ಸೊ ನಾನು ನರುಟೋ. ಆ್ಯಂಡ್ ಈವನ್ ಟೀಸರಲ್ಲೂ ಒಂದು ಶಾರ್ಟ್ ಬರುತ್ತೆ ಗೊತ್ತಾ ನಿಮ್ಮದು, ಕ್ಯಾಂಡಲ್ಸ್ ಮುಂದೆ. ಸೊ ಅದು ನರುಟೋ ಇಂದ. ಎಸ್, ನರುಟೋ ರೆಫರೆನ್ಸ್ ಅದು. ಆ್ಯಂಡ್
ನಂಗೆ ಎಲ್ಲೋ ಒಂದು ಕಡೆ ಅದು ಪ್ಲೇಸ್ ಮಾಡಬೇಕು ಅಂತಿತ್ತು. ಆ್ಯಂಡ್ ಈಗ ನರುಟೋಗೂ ಕೂಡ ತುಂಬ ಫ್ಯಾನ್ಸ್ ಲೈಕ್ ಇಂಡಿಯನ್ ಫ್ಯಾನ್ಸ್ ಲೈಕ್ ಬಿಲ್ಡ್ ಆಗಿದ್ದಾರೆ ಆ್ಯಂಡ್ ಜನ ನೋಡ್ತಿದ್ದಾರೆ ದಟ್ ಸೀರೀಸ್. ಸೊ ನನ್ನ ಪರ್ಸ್ನಲ್ ಫೇವ್ರೇಟ್ ಮೈ ಡೈರೆಕ್ಟರ್ ವಂಶಿ ಕೃಷ್ಣ ಸೆಲ್ಫಿಶ್ನೆಸ್ನ ಅಲ್ಲಿ ಪ್ಲೇಸ್ ಮಾಡಿದ್ದೆ. ಫ್ಯೂ ಆ್ಯನಿಮೇಸ್ ಲೈಕ್ ಫುಲ್ ಬಫ್ ಅಂತೇನಲ್ಲ, ಐ ವಾಚ್ ಎವ್ರಿಥಿಂಗ್. ಓಕೆ, ನೀವು ಆನಿಮೆ ನೋಡ್ತೀರಾ, ಆನಿಮೆ ಫಾಲೋ ಮಾಡ್ತೀರಾ? ಅಷ್ಟು ನೋಡಿಲ್ಲ, ಬಟ್ ರೀಸೆಂಟ್ಲಿ ಐ ಥಿಂಕ್ ವಂಶಿ ರೆಕಮೆಂಡ್ ಮಾಡಿದ್ದು ಐ ವಾಚ್ಡ್ ಒನ್ Blue Eyed Samurai. Blue Eyed Samurai. That was really It's nice. more like, yeah, that's also Anime anime. only? Yeah. ಆ್ಯಂಡ್ ಯೂಶ್ವಲಿ ಸ್ಟ್ರೆಸ್ ಆದಾಗ ಹೇಗೆ ಅನ್ವೈಂಡ್ ಮಾಡ್ತೀರಾ? ಲೈಕ್ ಕೆಲವೊಬ್ಬರು ಎಲ್ಲದನ್ನು ಬಿಟ್ಟು ಒಂದಿಷ್ಟು ಕಾಂಟ್ಯಾಕ್ಟ್ನ ಬಿಟ್ಟು ಒಬ್ಬರೇ ಇರ್ತಾರೆ. ಸೊ ನಿಮಗೆ ನೀವು ಅನ್ವೈಂಡ್ ಮಾಡ್ಕೊಳ್ಳೋಕ್ಕೆ ಯಾವ ಪ್ರಾಸೆಸ್ನ ಫಾಲೋ ಮಾಡ್ತೀರಾ? ಲೈಕ್ ಸ್ಟ್ರೆಸ್ಸಿಂದ ಹೊರಗೆ ಬರೋಕ್ಕೆ ಹೇಗೆ ಬ್ರೇಕ್ ತಗೋತೀರಾ? I cry. Just kidding. No, I think I sleep sometimes. I read. I talk to my friends. Any good old films na I watch it. ಓಕೆ, Ashte. ಕಂಫರ್ಟ್ ಫಿಲ್ಮ್ಸ್ ಯೂಶಲಿ. Comfort films, any genre, like I just want to escape from reality for some time ತರ. ಓಕೆ, ಆ ಟೈಮ್ನ ಸ್ಕಿಪ್ ಮಾಡೋದಕ್ಕೆ ಒಂದು ಒಳ್ಳೆ ಫಿಲ್ಮ್ ನೋಡ್ರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತ ಅಷ್ಟೆ. a movie that inspired you to get into films? Wrong answers only. ಇದೊಂಥರ ಫನ್ ಕ್ವೆಶನ್. ರಾಂಗ್ ಆನ್ಸರ್ಸ್ ಓನ್ಲಿ. ಎವ್ರಿ ಮೂವಿ ಇಸ್ ಎ ಗುಡ್ ಮೂವಿ. Wow. Can do both. Wrong answer. Right. We can change this. Right answers only. ನನಗೆ ವೆರಿ ಆನೆಸ್ಟ್ಲಿ ನಂಗೆ ಕಡ್ಡಿಪುಡಿ ಇಸ್ ಲೈಕ್ ಮೈ ಫೇವ್ರೇಟ್ ಆಫ್ ಆಲ್ ಟೈಮ್. That's the right answer. ರೈಟ್ ಆನ್ಸರ್. ನಿಮಗೆ Firefly. Like actually, that's why I wanted to. ಈ ಸಿನಿಮಾ ನೋಡಿ, ವಾವ್, ಈ ತರ ನಾನು ಸಿನಿಮಾ ಮಾಡಬೇಕು. ಆ ಥರ ತುಂಬ ಇದೆ, ಬಟ್ ಐ ಲವ್ ಹ್ಯಾರಿ ಪಾಟರ್, ಐ ಲವ್ ಶಾಶಾಂಕ್ ರಿಡೆಂಪ್ಷನ್, ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್, ದೆನ್ ಚಿಗುರಿದ ಕನಸು, so many other. This question is from my friend Nandini. What is the worst part about being a producer? The worst part about being a producer is when Chirag used to make me sign a lot of checks. Shout out to Chirag. Yeah, shout out to Chirag. Please ಜಾಸ್ತಿ ಚೆಕ್ಸ್ ನ ಸೈನ್ ಮಾಡಂಗ್ ಮಾಡಬೇಡಿ. Yeah. ನಿಮ್ದಿನ್ನ ಬಾಕಿ ಇದೆ. ಸೂಪರ್. ಸೊ ದಿಸ್ ಇಸ್ ದ ಎಂಡ್ ಆಫ್ ಅ ಫನ್ ಸೆಷನ್. ಆಲ್ಸೋ ಈಗ ಇದು ಇನ್ನೊಂದು ಸೆಗ್ಮೆಂಟ್. ಸಿನ್ಸ್ ವಿಕ್ಕಿ ಇಸ್ ಅ ಜೆನ್ಸಿ ಇನ್ ದ ಫಿಲ್ಮ್, ಆ್ಯಂಡ್ ನಾವೀಗ ಒಂದಿಷ್ಟು ಜೆನ್ಸಿ ಟರ್ಮ್ಸ್, ಆಲ್ಫಾ ಟರ್ಮ್ಸ್ ಟ್ರೆಂಡಿಂಗಲ್ಲಿರುತ್ತೆ. ಸೊ ನಾನು ಆ ಟರ್ಮ್ ಹೇಳ್ತೀನಿ, ಅದನ್ನು ನೀವು ಗೆಸ್ ಮಾಡಬೇಕು. ಓಕೆನಾ? ಅರ್ಥ ಏನು ಅಂತ ಹೇಳಬೇಕು. ಫಸ್ಟ್ ಒನ್, ನೋ ಕ್ಯಾಪ್. ಅಂದ್ರೆ ನೋ ಕಂಡೀಷನ್ಸ್. ಇಟ್ಸ್ ಲೈಕ್ ನೋ ಕ್ಯಾಪ್ ಅಂದರೆ ಯು ಆರ್ ಬೀಯಿಂಗ್ ಟ್ರೂತ್ಫುಲ್, ಸುಳ್ಳಲ್ಲ ಇದು ಅಂತ ಹೇಳೋದು. ಓಕೆ, ಸೊ ಸೆಕೆಂಡ್ ಒನ್, ಸೈಡ್ ಐ. Like doubtful. ಸಸ್ಪಿಷಿಯಸ್. Suspicious. ಸೊ ನಿವೇದಿತ ಅವ್ರಿಗೆ 1 point. Suspicious. Suspicious, yes. ನೀನು ಹೇಗೆ ಮೋಸ ತಾನೆ. Usually whoever tells gets the point. Okay. ಅಲ್ಲ, ನಿಂಗೆ ಸೆಕೆಂಡ್ ಕ್ವಶನ್ ಒಂದೇ ಆನ್ಸರ್, ಥರ್ಡ್ ಕ್ವಶನ್ ಒಂದೇ ಆನ್ಸರ್. No, side eye ಬೇರೆ, sus ಬೇರೆ. It's a trick question. Side eye is like that. So and now corny core. It's a Gen Alpha term. ಕಾರ್ನಿ core. Like cringe. Yes. So the Niveditha ಅವರು Gen Z coded. Broski. Broski. Like a bro. Yes. Super. ಕ್ವಶನ್ ಅಲ್ಲೇ ಆನ್ಸರ್ ಇದೆ. Why did you tell that? ನಾನು ಏನೋ ಇರುತ್ತೆ ಅಂತ ಯೋಚನೆ ಮಾಡ್ತೀನಿ. Okay, ship ಅಥವಾ ಶಿಪ್ ಇನ್. ಬೋಟ್, ಶಿಪ್ ಲೈಕ್ ಹಡಗು. No, ಅದು ಲಿಟ್ರಲ್ ಮೀನಿಂಗ್ ಆಯಿತು. ಎಲ್ಲ ಕ್ವಶನ್ಸು ಹಂಗಿದೆ ನಿಂದು. ಸಪೋರ್ಟಿಂಗ್ ಅ ಪೇರಿಂಗ್ ಅನ್ನೋ ಥರ. I ship them like that. I'm shipping the Neha and Vicky in Firefly ಥರ. So and Riz. Like style. Yeah, charisma. Finsta. Fashion Instagram. Okay, fake Instagram ID. ಫಿನ್ಸ್ಟಾ. Okay. So next, in the last three, drip. ಗೊತ್ತಿಲ್ಲ. A stylish outfit ಅಥವಾ stylish look. Drip ಅಂದ್ರೆ. Stan. Like OG. No. Stan. Like I support. Yes, Stan ಅಂದ್ರೆ we are all Shivana Stan in the panel. Yeah. So ವೈಟ್ ವಾಶ್ ಆಗ್ಬಿಟ್ಟೆ ನಾನು. So these are all the Gen Z and Gen Alpha slang. So this is so these two fun segments, and now I'm ending the interaction with one question. So Srimutu Cine Services ಗೆ and ನಿಮಗೆ
ಹೊಸ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಹೇಗೆ ಅಪ್ರೋಚ್ ಮಾಡ್ಬೋದು? ಓಕೆ, ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಒಂದು ಇಮೇಲ್ ಐ ಡಿ ಇದೆ, ಸೊ ದೇ ಕ್ಯಾನ್ ಸೆಂಡ್ ದ ಪಿಕ್ಚರ್ಸ್ ಆನ್ ದ್ಯಾಟ್ ಆ್ಯಂಡ್ ದ್ಯಾಟ್ ವಿಲ್ ಬಿ ರೆಗ್ಯುಲರ್ಲಿ ಚೆಕ್ಡ್, ಸೊ ದೇ ಕ್ಯಾನ್. ಥ್ಯಾಂಕ್ ಯು ಫಾರ್ ದ ಇಂಟ್ರಾಕ್ಷನ್. ಸೊ ನಿಮ್ಮ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ, ನಿಮ್ಮಿಂದ ಹೊಸ ಕಥೆಗಳು, ಹೊಸ ಸಿನಿಮಾಗಳು ಬರಲಿ. ಆ್ಯಂಡ್ ಆಲ್ಸೋ ಶ್ರೀಮುತ್ತು ಸಿನಿ ಸರ್ವಿಸಸ್ ಕನ್ನಡಕ್ಕೆ OTT ಆಗಿರ್ಬೋದು ಆ್ಯಂಡ್ ಸಿನಿಮಾದಲ್ಲಿ ಹೊಸ ಕಾಂಟೆಂಟ್ ನಿಮ್ಮ ಕಡೆಯಿಂದನೂ ಬರಲಿ. ಆಲ್ ದ ಬೆಸ್ಟ್. ಐ ಆಮ್ ರೂಟಿಂಗ್ ಫಾರ್ ಯುವರ್ ಸಕ್ಸಸ್. ಆ್ಯಕ್ಚುಲಿ ಇಟ್ ಫೆಲ್ಟ್ ರಿಯಲಿ ಕಂಫರ್ಟಬಲ್ ನಿನ್ನ ಜೊತೆ ಮಾತಾಡ್ತಿದ್ದಿತ್ತು. ಕಂಪ್ಯಾರಿಟಿವ್ ಆಲ್ ದ ಇಂಟರ್ವ್ಯೂಸ್ ಕಂಪೇರ್ ಮಾಡಿದ್ರೆ ದಿಸ್ ವಾಸ್ ದ ಮೋಸ್ಟ್ ಕಂಫರ್ಟಬಲ್ ಆ್ಯಂಡ್ ಎಂಟರ್ಟೈನಿಂಗ್ ಒನ್. ಆ್ಯಂಡ್ ಗುಡ್ ಕ್ವೆಶ್ಚನ್ಸ್.